ನನಗ್ ಮೋಸ ಮಾಡಿರೋರ್ ಮಧ್ಯೆ ನನ್ ರಾಣಿ ಹೇಗ್ ಬದುಕ್ತಾಳೆ ಚೈಲರ್? ನಿಮಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಬಂದಾಗಲೇ ನಿಮ್ಮ ಫ್ರೆಂಡೇ ಹೀರೋಯಿನ್ ಅಂತ ಗೊತ್ತಾಗಿದ್ದಂತೆ. ಸೊ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಆರೋ ನೀನೇನಿಲ್ಲಿ, ನೀನು ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಕೇಳಿದೆ. ಸರ್ ಜೆನ್ಯೂನ್ ಆಗಿ ಹೇಳ್ತೀನಿ, ನನಗೆ ಮದುವೆ ಆಗಿದೆ. ನಮಗೆ ಹೀರೋಯಿನ್ ಯಾರಾದ್ರೆ ಏನು? ಆ್ಯಕ್ಚುಲಿ ನನಗೆ ಮದುವೆ ಆಗಿಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಈ ಕಡೆ ಈ ರಾಣಿ ಸೀರಿಯಲ್ ಕಾವೇರಿನೂ, ಆ ಕಡೆ ಅಣ್ಣಯ್ಯ ಸೀರಿಯಲ್ ಮನುಗೌಡನು ಏನು ಸಂಬಂಧಪ್ಪ? ರಿಯಲ್ ಜೈಲಲ್ಲಿ ಶೂಟ್ ಮಾಡಿದ ಅನುಭವ ಮತ್ತು ಲೈಫ್ ಲೆಸನ್ಸ್ ಅದ್ರ ಬಗ್ಗೆ ಹೇಳೋದು. ನಿಜವಾಗಿ ಜೈಲಿಗೆ ಹೋಗಿ ವಾಪಸ್ ಹೊರಗಡೆ ಬಂದಿರೋ ಫೀಲಲ್ಲೇ ಇದ್ದೀನಿ ನಾನು. ತುಂಬ ಕಷ್ಟ ಇರ್ತಿತ್ತು. ಬಾಡಿ ಶೇಮಿಂಗ್ ಟೈಪ್ಸ್ ಎಲ್ಲ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ ಹೇಗೆ? ಆ್ಯಕ್ಚುಲಿ ನಾನು ಸ್ಟಿಲ್ ಅನ್ಮ್ಯಾರಿಡ್ ಅಮ್ಮಾಗಿ ಅದೊಂದು ಚೂರು ಎಕ್ಸ್ಪೀರಿಯನ್ಸ್. ನೋಡಿ, ಮದುವೆ ಆಗಿಂದ ಮೊದಲೇ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ ನಾನು, ಮದುವೆ ಒಂದು ಬಿಟ್ಟು. ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ರಾಣಿ ಧಾರಾವಾಹಿ ನಿಮ್ಮೆಲ್ಲರಿಗೂ ಎಷ್ಟು ಅಚ್ಚುಮೆಚ್ಚು ಅಂತ ಗೊತ್ತಿರುತ್ತೆ. ಸೊ ಸಂಜೆ 6 ಗಂಟೆಗೆ ಬರುವಂತಹ ಈ ಒಂದು ಧಾರಾವಾಹಿ ತಾಯಿ ಮತ್ತು ಮಗುವಿನ ನಡುವಿನ ಒಂದು ಬಾಂಧವ್ಯದ ಬೆಸುಗೆಯ ಕಥೆಯಾಗಿ ಮನವನ್ನು ಈಗಾಗಲೇ ತಲುಪಿದೆ. ಸದ್ಯಕ್ಕೆ ಈ ಒಂದು ಧಾರಾವಾಹಿ ಸೆಟ್ಟಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ ಬಾಲ ಅವರು ಹಾಗೆಯೇ ಕಾವೇರಿ ಅವರು ಇದ್ದಾರೆ. ಅಫ್ಕೋರ್ಸ್ ಸೀರಿಯಲಲ್ಲಿ ಅವರಿಬ್ಬರು ಇನ್ನೂ ಒಂದಾಗಲಿಲ್ಲ, ಜಗಳನೇ ಆಡ್ತಾ ಇದ್ದಾರೆ. ಬಟ್ ನಮ್ಮ ಸಂದರ್ಶನದಲ್ಲಿ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಬಾಲ ಅವರೇ ಹಾಗೆಯೇ ಕಾವೇರಿ ಅವರೇ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಜೈಲಿಂದ ಬಂದಮೇಲೆ ಆರಾಮಾಗಿದ್ದೀನಿ. ಕರೆಕ್ಟ್. ಸೊ ಪೆರೋಲ್ ಮೇಲೆ ಆಚೆ ಬಂದಮೇಲೆ ಬಾಲ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಸಲ ಕಾವೇರಿನ ಒಲಿಸ್ಕೊಳ್ಬೇಕು ಅಂತ. ಸೊ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಸಫಲರಾಗಿದ್ದೀರಾ ಬಾಲ ಅವರೇ? ವಿಫಲ ಆಗ್ತಾರೆ, ಸಫಲ ಆಗಲ್ಲ. ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದರೆ ಈಗಷ್ಟೇ ಅವರು ಜೈಲಿಂದ ಆಚೆ ಬಂದಿದ್ದಾರೆ. ಆಮೇಲೆ ನನಗೂ ಇತ್ತೀಚೆಗೆ ನನ್ನ ಜೀವನದಲ್ಲಿ ಅತಿ ದೊಡ್ಡ ಸತ್ಯ ಗೊತ್ತಾಯಿತು. ನಾನು ಯಾರನ್ನ ನನ್ನ ಎಲ್ಲ ಜೀವ ಅಂತ ಅಂದ್ಕೊಂಡು ನಾನು ಅವ್ರ ಜೊತೆ ಇದ್ನೋ, ಅಂದರೆ ನಮ್ಮ ಬಾಸು ವರದಾ ಎಂಥವ್ರು ಅಂತ ಗೊತ್ತಾಯಿತು. ಹಾಗಾಗಿ ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಗೊತ್ತಾಯಿತು. ಆದರೆ ಕಾವೇರಿಗೆ 10 ವರ್ಷ ಕೊಟ್ಟಿರೋ ನೋವು ಅಷ್ಟು ಸುಲಭವಾಗಿ ಅವಳು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸೊ ಮುಂದಿನ ಪ್ರಯತ್ನ ಹೇಗಿರುತ್ತೆ ಅಂತ ನೀವು ಕಾದು ನೋಡಬೇಕು. ಸೊ ಪ್ರಯತ್ನ ಅಂತೂ ಖಂಡಿತ ಇರುತ್ತೆ, ಇನ್ನು ರಿಸಲ್ಟ್ ಬಂದೇ ಬರುತ್ತೆ, ಅದಕ್ಕೆ ವೇಟಿಂಗ್ ಅಷ್ಟೇ. ಸೊ ಮನ ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಬೆಳೆಗಾರ ಆಗಿದ್ದೀರಾ. ಸೊ ಬೇರೆ ಬೇರೆ ರೂಪ ಎಲ್ಲ ಪಡ್ಕೊಂಡು ಬರ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಕಾವೇರಿ ಅವ್ರು ಮಾತ್ರ ಯಾಕೋ ಮನಸ್ಸು ಸೋಲ್ತಾ ಇಲ್ಲ. ಸೊ ಏನು ಮಾಡಿದ್ರೆ ಆ್ಯಕ್ಚುಲಿ ಬಾಲ ಅವರಿಗೆ ಬೀಳ್ತೀರಾ ವಾಪಸ್ ನೀವು? ಆ್ಯಕ್ಚುಲಿ ಚಾನ್ಸೇ ಇಲ್ಲ. ಅವ್ನು 10 ವರ್ಷ ಹೋಗ್ಲಿ ಜೈಲಿಗೆ. ಅವಾಗ ಅಲ್ಲಿಗೆ ಅಂದರೆ ಲೆಕ್ಕ ಕರೆಕ್ಟ್ ಆಗುತ್ತೆ ಅಂತ? ಇಲ್ಲ, ಗೊತ್ತಿಲ್ಲ, ನೋಡಬೇಕು. ಕಾವೇರಿಗೆ ಯಾವಾಗ ಅನಿಸುತ್ತೋ, ಅವ್ನು ಜೆನ್ಯೂನ್ ಅಂತ ಯಾವಾಗ ಅನಿಸುತ್ತೋ ಅವಾಗ ನೋಡಬೇಕು. ಬಟ್ ಸದ್ಯಕ್ಕಂತೂ ಅವಳಿಗೆ ಡೆಫಿನೆಟ್ಲಿ ಈಗ 10 ವರ್ಷ ಆಲ್ರೆಡಿ ಅವನಿಂದ ಅವರು ಆ್ಯಕ್ಚುಲಿ. ಬಟ್ ನಿಮ್ಮನ್ನು ನಂಬಿರಲಿಲ್ಲ ಅಷ್ಟೇ ಮಾಡ್ರು. ಅವ್ರೇನು ಬೇರೆ ಹುಡುಗಿ ಹಿಂದೆ ಎಲ್ಲ ಹೋಗಿಲ್ಲ. ಅವನು ಫಸ್ಟು ಹೆಂಡ್ತಿ ನಂಬೋದು ಬಿಟ್ಟು ಅವನು ಬಾಸ್ನ ನಂಬಿದ್ದಾನೆ. ಫಸ್ಟ್ ಸ್ಟೆಪ್ಪೇ ರಾಂಗ್. ಸೊ ಈಗ ಬಂದ್ಬಿಟ್ಟು ಕನ್ವಿನ್ಸ್ ಮಾಡಿದ್ರೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಆ್ಯಂಡ್ ನನಗೆ ಅವ್ನು ಏನೇ ಮಾಡಿದ್ರು ನಂಗೆ ಅದು ಫೇಕ್ ಅನಿಸುತ್ತೆ. ಗೊತ್ತಿಲ್ಲ ಅವ್ನು ಎಷ್ಟರ ಮಟ್ಟಿಗೆ ಜೆನ್ಯೂನ್ ಆಗಿದ್ದಾನೆ ಅಂತ. ಸೊ ನೋಡೋಣ. ಬಾಲ ಅವರೇ ಏನು ಹಿಂಗೆ ಅಂದ್ಬಿಟ್ರು? ಈಗ ಫೇಕಾ ಜೆನ್ಯೂನ್ ಅನ್ನೋದು ಇವ್ರು ಹೇಳ್ದಂಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಆದರೆ 10 ವರ್ಷ ಕಾಯೋಕ್ಕೆ ಚಾನ್ಸೇ ಇಲ್ಲ. ಏನೋ ಹೌದು, ಗೊತ್ತಿಲ್ಲದೆ 10 ವರ್ಷ ಈಗ ಪಾಪ ಜೈಲಲ್ಲಿ ಶಿಕ್ಷೆನ ಮಾಡದಿರೋ ತಪ್ಪಿಗೆ ಶಿಕ್ಷೆನ ಅನುಭವಿಸೋ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಆ ತಪ್ಪನ್ನ ನಾನು ಆದಷ್ಟು ತಿದ್ಕೊಳ್ಳೋಣ ಅಂತಲೇ ಈ ಪ್ರಯತ್ನ ಎಲ್ಲ ನಡೀತಾ ಇರೋದು. ಸೊ ಇನ್ನೂ ವಾಪಸ್ ನಾನು 10 ವರ್ಷ ನಾನು ಅನುಭವಿಸಿದ್ದೀನಿ. ಏನಂದರೆ ಜೈಲಲ್ಲಿಲ್ಲ, ಅಷ್ಟೇ ವ್ಯತ್ಯಾಸ. ಅವ್ರು ಜೈಲಲ್ಲಿದ್ದಾರೆ, ನಾನು ಜೈಲಲ್ಲಿಲ್ಲ. ಆ 10 ವರ್ಷ ನಾನು ಯಾರು ನನಗೆ ಬರೀ ನಮ್ಮ ಬಾಸ್ ಆಗಲಿ ಅವ್ರ ಮಗ ತೇಜು ಆಗಲಿ ಅವರೇ ನನಗೆ ಎಲ್ಲರೂ ಚಿಕ್ಕ ಬಾಸು ದೊಡ್ಡ ಬಾಸು ಅಂತಲೇ ಕರ್ಕೊಂಡಿದ್ದೆ, ಅವರೇ ನನಗೆಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಕಾವೇರಿಗೆ ಇವಾಗ ಈಗ ಒಂದು ಮಗು ಇದೆ ಅಂತ ಗೊತ್ತಾಗಿದೆ. ಬಟ್ ಅದು ಗಂಡು ಮಗುನ ಹೆಣ್ಣು ಮಗುನ ಅಂತ ಗೊತ್ತಿಲ್ಲ. ನಮ್ಮ ಸತ್ಯಭಾವ ನೋಡಿದ್ರೆ ನಿನಗೆ ಮಗುನೇ ಇಲ್ಲ, ಅದು ಸತ್ತೋಗಿದೆ ಆಲ್ರೆಡಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಅದನ್ನು ನಂಬಿದ್ದೀನೋ ಇಲ್ವೋ ಅಂತಲೂ ನನಗೂ ಗೊತ್ತಿಲ್ಲ. ಹೋಗ್ತಾ ಈಗ ನೋಡೋ ವೀಕ್ಷಕರಿಗೆ ಗೊತ್ತಾಗುತ್ತೆ. ಸೊ ಸದ್ಯದಲ್ಲೇ ಇನ್ನಷ್ಟು ತಿರುವುಗಳಿದೆ. ನನಗೆ ನಿಜವಾಗ್ಲೂ ಮಗು ಇರೋದು ಗೊತ್ತಾಗುತ್ತಾ ಬಾಲನ್ಗೆ. ಗೊತ್ತಾದಮೇಲೆ ಅವನ ಪ್ರಯತ್ನ ಹೇಗಿರುತ್ತೆ, ಹೇಗೆ ಮನವೊಲಿಸ್ತಾನೆ ಅನ್ನೋದು ತುಂಬ ಚೆನ್ನಾಗಿದೆ ಮುಂದೆ ಬರೋ ಕತೆ. ಸೊ ನಾನು ನಿಮ್ಮ ಥರನೇ ನಾನು ಕತೆ ಅಭಿನಯಿಸೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಮಗುನೇ ಇದ್ದಾರೆ ನಿಮಗೆ ಆ್ಯಕ್ಚುಲಿ, ಖಂಡಿತ. ಗೊತ್ತಾಗುತ್ತೆ. ಹೌದು. ಆ್ಯಂಡ್
ಕಾವೇರಿ ಅವರೇ, ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಾ ಅಂದರೆ 10 ವರ್ಷ ನಾನು ಆ್ಯಕ್ಚುಲಿ ಈ ಥರದ್ದು ಜೈಲಲ್ಲಿ ಇರಬೇಕಾಯ್ತು, ಸೊ ಇನ್ನೂ ಅವ್ರು 10 ವರ್ಷ ಅಂದರೆ ಜೈಲಲ್ಲಿ ಇದ್ದರೆ ನನಗೇನೋ ಸ್ವಲ್ಪ ಅಂದರೆ ಮನ ಒಲಿಸ್ಕೊಳ್ಬೋದು ಅಂತ. ಅಂದರೆ ದಟ್ ಮೀನ್ಸ್ ಟು ಸೇ ದಟ್ ನೀವು 10 ವರ್ಷ ಮುಗಿದೀಗ ಪೆರೋಲ್ ಮೇಲೆ ಆಚೆ ಬಂದಿದ್ದು ಅಷ್ಟೇ, ವಾಪಸ್ ಡೆಫಿನೆಟ್ಲಿ ಹೆಂಗೆ ಬಿಡ್ತಾರೆ 7 days ಬಿಟ್ಟ ತಕ್ಷಣ ನನ್ನನ್ನು ವಾಪಸ್ ಕಳಿಸ್ತಾರಲ್ವಾ. ಸೊ ಕಳ್ಸಿದ ನಂತರ ಮತ್ತೆ ಹೋಗ್ತೀನಿ, ಅವಾಗ ಹೊರಗಡೆ ಬರ್ತೀನಾ ಇಲ್ವಾ ನೋಡಬೇಕು, ಗೊತ್ತಿಲ್ಲ. ಸೊ ವಾಪಸ್ ಹೋಗ್ತೀರಾ? ವಾಪಸ್ ಹೋಗ್ತೀನಿ. ಯಾಕಂದರೆ ಸುಮಾರೆಲ್ಲ ಹೇಳಿದ್ರು ಆ್ಯಕ್ಚುಲಿ ನಮಗೆ ರೈಟರ್ಸ್ ಎಲ್ಲ, ಅದನ್ನೇ ಸ್ವಲ್ಪ ಎಳಿತೀವಿ ಏನೇನೋ ಮಾಡ್ತೀವಿ ಅಂತಲ್ಲ. ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಮಾತ್ರ ಒಂದು 7 daysಗೋಸ್ಕರ ಅಷ್ಟೇ ಬಂದಿದ್ದು. ಅದಾದಮೇಲೆ ಹೋಗ್ತೀನಿ ವಾಪಸ್ ಅಂತ ಇದೆ, ನನಗೂ ಗೊತ್ತಿಲ್ಲ, ಕಾದು ನೋಡ್ಬೇಕು ನಾವು ಕೂಡ. ಐಶ್ವರ್ಯ ಅವರೇ ಹಾಗೆಯೇ ಆರವ್ ಸೂರ್ಯ ಅವರೇ, ರಿಯಲಿ ಫ್ಯಾಂಟಾಸ್ಟಿಕ್ ಜಾಬ್. ಇಬ್ಬರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನೀವು ಅಂತಂದರೆ ಆಲ್ಮೋಸ್ಟ್ ಜೈಲಲ್ಲೇ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಅಲ್ಲೇ ನಿಮ್ಮದು ಶೂಟಿಂಗ್ ಎಲ್ಲ ಆಗಿರುವಂಥದ್ದು. ಈಗ ಸ್ವಲ್ಪ ಪೆರೋಲ್ ಮೇಲೆ ಆಚೆ ಬಂದಮೇಲೆ ನಾರ್ಮಲ್ ನಮ್ಮ ಸ್ವಲ್ಪ ಉಸಿರಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಉಸಿರಾಡ್ತಾ ಇದ್ದೀನಿ. ಇಲ್ಲ, ಆ್ಯಕ್ಚುಲಿ ನಾವು ಜೈಲಲ್ಲಿ ಶೂಟ್ ಮಾಡಬೇಕಾದ್ರೆ ರಿಯಲ್ ಜೈಲಲ್ಲಿ ಶೂಟ್ ಮಾಡಿದ್ದು ನಾವು ಶಿವಮೊಗ್ಗದಲ್ಲಿ. ತುಂಬ ಕಷ್ಟ ಇರ್ತಿತ್ತು. ಬೇಸಿಗೆ ಕಾಲದಲ್ಲಿ ಶೂಟ್ ಮಾಡಿದ್ದು. ಈಗ ಒಂದು ಸ್ವಲ್ಪ ನನಗೆ ಒಂಥರ ನಿಜವಾಗಿ ಜೈಲಿಗೆ ಹೋಗಿ ವಾಪಸ್ ಹೊರಗಡೆ ಬಂದಿರೋ ಫೀಲಲ್ಲೇ ಇದ್ದೀನಿ ನಾನು. ಅಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಈಗ. ಹಾಗಾದರೆ ಕಷ್ಟ ಬಾಲ ಅವರು ವಾಪಸ್ ಬರೋದು, ಯಾಕಂದರೆ ಅದನ್ನೇ ತುಂಬ ಇಷ್ಟಪಡ್ತಾ ಇದ್ದಾರೆ ಅವರು. ಜೈಲನ್ನೇ ಇಷ್ಟಪಡ್ತಾ ಇದ್ದಾರೆ ಕಾವೇರಿ ಅವರು. ವಾಪಸ್ ಹೋಗ್ತಾರೆ ಪೆರೋಲಿಂದ ಹೋಗ್ತಾರೆ. ಮತ್ತೆ ಎಲ್ಲ ಈಗ ಹೋಗ್ತಾರೆ. ನೀವು ಆವಾಗಲೇ ಕೇಳಿದ ಪ್ರಶ್ನೆಗೆ ಖಂಡಿತ ಅವ್ರು ವಾಪಸ್ ಹೋಗ್ತಾರೆ. ಅಂದರೆ ನಾವು ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡಿದ್ರು ಹೋಗ್ಲೇಬೇಕಲ್ವ, ಯಾಕಂದರೆ ಪೆರೋಲ್ ಮೇಲೆ ತಿಂಗಳು ಬರ್ಬೋದಲ್ಲ? ಇಲ್ಲ 1 ತಿಂಗಳಂತೂ ಇಲ್ಲ ಬಿಡಿ, ಖಂಡಿತ ಇಲ್ಲ. ಮೇ ಬಿ ಒಂದು 2 ವಾರ ಅನ್ಕೊಳ್ಳಿ, ಸೀರಿಯಲ್ ಸ್ಪೀಡ್ಗೆ ಒಂದು 2 ವಾರ ಅನ್ಕೊಳ್ಳಿ, ಅಷ್ಟೊತ್ತಿಗೆ ವಾಪಸ್ ಹೋಗ್ತಾರೆ. ಬಟ್ ಮತ್ತೆ ಭಾಳ ಪ್ರಯತ್ನ ಮಾಡ್ತಾನೆ, ಯಾಕಂದರೆ ಈಗಾಗಲೇ ಸುಲೋಚನಾ ಅವ್ರ ಅಣ್ಣ ಮಣಿ ಇದ್ದಾರೆ, ಅವ್ರ ಜೊತೆ ಸೇರ್ಕೊಂಡಿದ್ದಾನೆ, ಒಂದು ಸಾಕ್ಷಿ ಹುಡುಕ್ತಾ ಇದ್ದಾರೆ. ಸೊ ಅದು ಸಿಕ್ಕರೆ ಕಾವೇರಿನ ಪರ್ಮನೆಂಟಾಗಿ ಜೈಲಿಂದ ಆಚೆ ಕರ್ಕೊಂಬರ್ಬೇಕು ಅನ್ನೋದು ಇವಾಗ ಸದ್ಯಕ್ಕೆ ಬಾಲ ಗುರಿ. ಸೊ ಅದೇ ಪ್ರಯತ್ನದಲ್ಲಿ ಇವಾಗ ನಾನು ಈ ಥರ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಕಾವೇರಿ ಅವ್ರಿಗೂ ಗೊತ್ತಾಗಲಿ, ಆದಷ್ಟು ಬೇಗ ಕಷ್ಟಪಡ್ತಿದ್ದೀರಾ. ಗೊತ್ತಾದರೂ ಅವ್ರಿಗೆ ಸದ್ಯಕ್ಕೆ ನಂಬಲ್ಲ, ಆ ನಂಬೋ ಥರ ನಾವು ಇಟ್ಕೊಂಡಿಲ್ಲ 10 ವರ್ಷ. ಏನು ಮಾಡೋಕ್ಕಾಗಲ್ಲ, ಅದು ನಮ್ಮದೇ ತಪ್ಪು. ಬರೆದ್ಬಿಟ್ಟಿದ್ದಾರೆ ಬಾಲ ತಲೆಯಲ್ಲಿ ಹಿಂಗೆ ಆಗಿದೆ, ಹಿಂಗೆ ಆಗಬೇಕು ಅಂತ. ಹಾಗಾಗಿ ಬಟ್ ಪ್ರಯತ್ನ ಅಂತೂ ಇರಲೇಬೇಕಲ್ವ. ಸೊ ಬಾಲ ಪ್ರಯತ್ನ ಪಡ್ತಿದ್ದಾನೆ, ಖಂಡಿತ ಅವ್ರ ಮನಸ್ಸನ್ನ ಗೆಲ್ತಾನೆ ಅನ್ನೋ ನಂಬಿಕೆ ಇದೆ. ಆರವ್ ಅವರು ಹಾಗೆಯೇ ಐಶ್ವರ್ಯ ಅವರು ಮೊದಲಿಂದನೂ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಅವರು ಕೂಡ ಯಾರಿವಳು ಅಂತ ಒಂದು ಸೀರಿಯಲ್ ಮಾಡಿದರು, ಮತ್ತು ತೆಲುಗಲ್ಲೆಲ್ಲ ನೀವು ಮಾಡಿದ್ರಿ. ಪ್ಲಸ್ ನೀವು ಕೂಡ ಸೀರಿಯಲ್ಸ್ ಮಾಡ್ಕೊಂಡು ಬಂದಿದ್ದೀರಾ, ಜೇನುಗೂಡ ಆಗಿರ್ಬೋದು, ಶಾಂತಿ ನಿವಾಸ ಆಗಿರ್ಬೋದು, ಆ ಥರದ್ದೆಲ್ಲ. ಸೊ ಏನು ಹೇಳ್ತೀರಾ ಅಂದರೆ ನಿಮಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಬಂದಾಗಲೇ ನಿಮ್ಮ ಫ್ರೆಂಡೇ ಹೀರೋಯಿನ್ ಅಂತ ಗೊತ್ತಾಗಿದ್ದಂತೆ. ಸೊ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಹೆಂಗೆ ಶಾಕ್ ಆಯ್ತಾ? ನಿಮಗೆ ಗೊತ್ತಿತ್ತು ಆಲ್ರೆಡಿ? ನನಗೆ ಗೊತ್ತೇ ಇರಲಿಲ್ಲ ಆರವ್ ಅಂತ. ನಾನು ಫಸ್ಟ್ ಡೇ ಶೂಟ್ಗೆ ಬಂದಿದ್ದೆ. ಸೊ ಫ್ಲ್ಯಾಶ್ ಬ್ಯಾಕ್ ಸೀನ್ಸ್ನ ಮಾಡ್ಕೊತಾ ಇದ್ದೆ. ಅವತ್ತು ನೋಡಿಬಿಟ್ಟು ಆರವ್ ನೀನೇನಿಲ್ಲಿ, ನೀನು ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಕೇಳಿದೆ. ನೀನು ಯಾಕೆ ಬಂದಿದ್ದೀನಿ? ಆಮೇಲೆ ಇವನೇ ಲೀಡ್ ಅಂತ ಆಮೇಲೆ ಬೇರೆಯವ್ರು ಹೇಳಿದ್ರು. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಸೆಟ್ಟಿಗೆ ಬಂದ ತಕ್ಷಣ ಹುಡುಕ್ತಾ ಇದ್ದೆ ಯಾರು ಅಂತ. ಅವಾಗ ಆರವ್ ಅವರು ಎಂಟ್ರಿ ಕೊಟ್ಟರು. ಸೊ ಆ್ಯಕ್ಚುಲಿ ಫಸ್ಟು ಸರ್ಪ್ರೈಸ್ ಆದೆ, ಆಮೇಲೆ ಐ ಆಮ್ ಸೋ ಹ್ಯಾಪಿ. ನಂಗೆ ಖುಷಿ ಆಯಿತು, ಬಿಕಾಸ್ ನಾನು ಆರವ್ ತುಂಬ ಹಳೆ ಫ್ರೆಂಡ್ಸು. 5 years ಬ್ಯಾಕ್ ನಾವಿಬ್ಬರ ಜೊತೆ ಕೆಲಸ ಮಾಡಿದ್ವಿ. ಸೊ ಅಗೇನ್ ಆಫ್ಟರ್ 5 years ಆದಮೇಲೆ ನಾವಿಬ್ಬರು ಪೇರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಖುಷಿ ಆಯಿತು. ಆರವ್ ಅವರೇ, ಕೊನೆಗೆ ಖುಷಿ ಆಯಿತು ಅಂತ ಟರ್ನ್ ಮಾಡಿದ್ರು ಆ್ಯಕ್ಚುಲಿ. ಫಸ್ಟ್ ಇನಿಷಿಯಲ್ ರಿಯಾಕ್ಷನ್ ಇವನ ಹೀರೋ ಅನ್ನೋ ಥರ ಇತ್ತು ಆ್ಯಕ್ಚುಲಿ ಅವ್ರದ್ದು. ಸೊ ದಯವಿಟ್ಟು 5 ವರ್ಷದ ಕೆಳಗಡೆ ನಾನು ಆ್ಯಕ್ಚುಲಿ ಬಿಫೋರ್ ಆ ಸ್ಟೋರಿ ಹೇಳೋಕ್ಕೆ ಮುಂಚೆ ಫಸ್ಟ್ ಐ ಹ್ಯಾವ್ ಟು ಸೇ ಏನಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಹೀರೋಯಿನ್ ಬಗ್ಗೆ. ಯಾಕೆಂದರೆ ಅಂದರೆ ಐ ನೋ ವೇ ಶಿ ಸ್ಟಾರ್ಟೆಡ್ ಫ್ರಮ್, ಎಲ್ಲಿಂದ ಶುರು ಮಾಡಿದ್ಲು ನನಗೆ ನೆನಪಿದೆ. ಯಾಕಂದರೆ ಯಾರಿವಳಲ್ಲೂ ಒಂದು ಚಿಕ್ಕ ಪಾತ್ರ ಆಗಿ ಶಿ ಕೇಮ್ ಟು ದಿ ಫಿಲ್ಮ್ ಇಂಡಸ್ಟ್ರಿ, ಅಂದರೆ ಟೆಲಿವಿಷನ್ಗೆ ಬಂದಿದ್ದು. ಸೊ ಅವತ್ತು ಏನು ಹೇಗೆ ಮಾತಾಡಿಸ್ಲು, ಅವತ್ತು ಹೇಗೆ ಇತ್ತೋ ಆ ಇನ್ನೋಸೆನ್ಸ್, ಅದು ಇವತ್ತಿಗೂ ಹಾಗೆ ಇದೆ. ಆ್ಯಂಡ್ ಶಿ ಹ್ಯಾಸಂಟ್ ಚೇಂಜ್ಡ್. ಆ್ಯಂಡ್ ಅಫ್ಕೋರ್ಸ್ ನಾನು ಚೇಂಜ್ ಆಗಿಲ್ಲ, ಅದು ಅವ್ರಿಗೆ ಹೇಳಿಲ್ಲ, ಇರಲಿ ಓಕೆ. ಬಟ್ ಆದರೂ ನೀವು ಹೀರೋ ಆಗಿದ್ದವ್ರಿಗೆ ಇಷ್ಟ ಆಗಿಲ್ಲ ಅದು ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ಸೊ ಮೊದಲು ಒಳ್ಳೆ ಪಾಯಿಂಟ್ಸ್ ಹೇಳ್ಬೋಣಲ್ಲ. ಸೊ ಅದಾದಮೇಲೆ ನನಗೆ ಮತ್ತೆ ಆ ಪಾತ್ರ ಯಾರಿವಳು ಧಾರಾವಾಹಿಲಿ ಒಂದು 6 ತಿಂಗಳು ಅನಿಸುತ್ತೆ ಮಾಡಿದ್ದು. ಅದಾದಮೇಲೆ ಕಾರಣಾಂತರಗಳಿಂದ ಆ ಕ್ಯಾರೆಕ್ಟರ್ ಜಾಸ್ತಿ ಬರಲಿಲ್ಲ, ನಮ್ಮದು ಕತೆ ಚೇಂಜ್ ಆಯಿತು. ಆ್ಯಂಡ್ ಆದಮೇಲೆ ಇವರು ಒಂದು 6 months ಕಾಣಿಸ್ಲಿಲ್ಲ ನನಗೆ. ಕಟ್ ಮಾಡಿದ್ರೆ ಶಿ ವಾಸ್ ಆಲ್ರೆಡಿ ಇನ್ನು ಯಾವುದೋ ಹೊಸ ಧಾರಾವಾಹಿ ಒಂದು ತೆಲುಗು ಭಾಷೆಯಲ್ಲಿ ಮಾಡಿದ್ರು. ಸೊ ಅದನ್ನ ನೋಡಿದಾಗ ನನಗೂ ಸರ್ಪ್ರೈಸ್ ಆಯಿತು, ನನಗೆ ಖುಷಿ ಆಯಿತು. ಫಸ್ಟ್ ಒಳ್ಳೆ ಇಷ್ಟು ಕ್ಯಾಪ್ ತೊಗೊಂಡ್ರು ಒಳ್ಳೆ ಒಂದು ಪ್ರಾಜೆಕ್ಟಿಂದ ಬಂದು ಅಂತ. ಅದಾದಮೇಲೆ ಎಂಟೈರ್
ಕರ್ನಾಟಕಗೂ ಗೊತ್ತಾಯಿತು. ಸೊ ಅವರು ನಮ್ಮ ಕನ್ನಡ ಹುಡುಗಿನೇ ಅಲ್ಲಿ ಮಾಡ್ತಾ ಇರೋದು ಅಂತ. ಅದಾದಾಗ್ಲೂ ಟಚಲ್ಲಿ ಇದ್ರ ಅವರು ನಿಮ್ಮ ಜೊತೆ? ಅಂದರೆ ನಾವು ಒಬ್ರಿಗೊಬ್ರು ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ತಾ ಇದ್ವಲ್ಲ, ಹಾಗಾಗಿ ನಾನು ಅವ್ರ ಅಪ್ಡೇಟ್ಸ್ ನೋಡ್ತಾ ಇದ್ದೆ, ಅವ್ರು ನಾನು ಅಪ್ಡೇಟ್ ನೋಡ್ತಾ ಇದ್ರು. ಬಟ್ ಅದಾದಮೇಲೆ ನಾವು ಜೇನುಗೂಡು ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಐಶ್ವರ್ಯ ಅವರು ವಾಪಸ್ ಬಂದರು ಕನ್ನಡಗೇನೆ. ಮುದ್ದು ಮಣಿಗಳು ಅಂತ ಮಾಡ್ತಾಯಿದ್ರು. ನಾವು ಒಂದು ಸೀರಿಯಲಲ್ಲಿ ಮಹಾಸಂಗಮ ಅಂತ ಇತ್ತು. ಅವಾಗ ಅಗೇನ್ ನಾವು ಮತ್ತೆ ಇಬ್ಬರು ಸ್ಕ್ರೀನ್ ಶೇರ್ ಮಾಡಿದ್ವಿ. ಅವಾಗ ನಾವು ವಿ ಎಕ್ಸ್ಚೇಂಜ್ ಹೇಗಿತ್ತು ಜರ್ನೀಸ್ ಎಲ್ಲ ಅಂತ. ಆ್ಯಂಡ್ ಈಗ ಇಲ್ಲಿಗೆ ಬರ್ತೀನಿ ಈ ವಿಷಯಕ್ಕೆ, ಇಲ್ಲಿ ರಾಣಿ. ಸೊ ನಾನು ಸೆಲೆಕ್ಟ್ ಆದಾಗ ನೋಡಿ ಸರ್, ಜೆನ್ಯೂನ್ ಆಗಿ ಹೇಳ್ತೀನಿ, ನನಗೆ ಮದುವೆ ಆಗಿದೆ. ನಮಗೆ ಹೀರೋಯಿನ್ ಯಾರಾದ್ರೇನು ಅಲ್ವಾ? ಸೊ ನಮಗೆ ನಾವು ಬರ್ತೀವಿ, ನಮ್ಮ ಕೆಲಸ ಮಾಡ್ತೀವಿ. ಮನೇಲಿ ಆಲ್ರೆಡಿ ನಮ್ಗೆ ಹೀರೋಯಿನ್ ಇದ್ದಾಳೆ. ಸೊ ನಾನು ಕೇಳಲಿಲ್ಲ ಯಾರು ಹೀರೋಯಿನ್ ಏನು ಅಂತ. ಸೊ ಆಬ್ವಿಯಸ್ಲಿ ಕತೆ ಅಂತೂ ಗೊತ್ತಿತ್ತು ಅಲ್ಲ, ಕತೆನೂ ಗೊತ್ತಿತ್ತಲ್ಲ. ಹೇಗೋ ಮದರ್ ಒಂದು ಮಗು ಇರುತ್ತೆ ಹೀರೋಯಿನ್ಗೆ, ಓಕೆ ಸರಿ ಯಾರಾದ್ರೂ ಏನು ಸರ್ ನಮ್ಮ ಕೆಲಸ ನಾವು ಮಾಡ್ತೀವಿ. ಬಂದ್ವಿ, ನನಗೂ ಗೊತ್ತಿಲ್ಲ. ಫಸ್ಟ್ ನೋಡಿದೆ, ಅರೆ ಐಶ್ವರ್ಯ ನೀನು ಸೂಪರ್ ವೆರಿ ನೈಸ್ ಅಂದೆ. ಆಮೇಲೆ ಅವರು ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತ ಅವಾಗ ಹೇಳಿದ್ರ, ನೆನ್ಪಿಟ್ಕೊಳ್ಳಿ ಅಂತ ಇದೆ. ನಾನು ಇರಬಾರ್ದು ಅಂತ. ಅಲ್ಲ ಕೇಳಿದೆ, ನೀನೇನ ಹೀರೋ ಅಂತ. ಅವ್ರಿಗೆ ಖುಷಿ ಇದೆ ಒಂದು ಕಡೆ, ಬಿಡು ಆ್ಯಕ್ಟ್ ಮಾಡೋಕ್ಕೆ ನನ್ನ ಫ್ರೆಂಡೇ ಕಂಫರ್ಟಬಲ್ ಆಗಿರುತ್ತೆ ಎಲ್ಲ. ಇನ್ನೊಂದು ಬೇಜಾರೇನು ಅಂದರೆ ಮದುವೆ ಆಗಿರೋ ಹೀರೋ. ಕರೆಕ್ಟ್. ನಾವು ಅಟ್ಲೀಸ್ಟ್ ಯಾರೋ ಹೊಸ ಹೀರೋ ಯಾರಾದರೂ ಬಂದರೆ, ಅರೆ ಏನೋ ನಮ್ಮ ಲೈಫು ಯಾರಿಗೆ ಗೊತ್ತು, ಚೆನ್ನಾಗಿರುತ್ತೆ ಆ್ಯಕ್ಟ್ ಮಾಡೋಕ್ಕೆ ಅಂದ್ಕೊಂಡಿದ್ರು. ಪಾಪ ಅದೊಂದು ಡಿಸಪಾಯಿಂಟ್ಮೆಂಟ್ ಅವ್ರಿಗೆ ಆಗಿದೆ, ಅವ್ರಿಗೆ ಹೇಳ್ಕೊಂಡಿಲ್ಲ. ಆ ವಿಷಯಕ್ಕೂ ಬರ್ತೀನಿ, ಅಷ್ಟೇ ಬಿಟ್ಟರೆ ಪಾಪ ಅವ್ರು ನಾನು ಹೀರೋ ಅಂದ್ಕೊಳ್ಳೆ ಅಯ್ಯೋ ಯಾಕೆ ಆರವ ಅಂತ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಈ ಪ್ರಾಜೆಕ್ಟಲ್ಲಾದರೂ ಯಾರಾದರೂ ಅಂತ ಇರ್ಬೋದಿತ್ತೇನೋ ಗೊತ್ತಿಲ್ಲ. ಹಾಗಾಗಿ ಬೇಜಾರಾಗಿದೆ. ರಿಯಾಕ್ಷನ್ದು ತಾತ್ಪರ್ಯ ಅದೇನಾ? ಕರೆಕ್ಟ್ ಅಲ್ವಾ ಹೇಳಿರೋದು? ಹಾಂ, ಆ್ಯಕ್ಚುಲಿ ನನಗೆ ಮದುವೆ ಆಗಿಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಅದೇ ನಿಜ ಹೇಳಿದ್ದೆ ಅಷ್ಟೇ. ಹೌದಾ? ಓಕೆ. ಯಾವುದಾದ್ರು ಒಂದು ಅನ್ಮ್ಯಾರಿಡ್ ಹುಡುಗ ಹೀರೋ ಆಗಿ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಆಮೇಲೆ ಆರವಲ್ವಾ, ಇರ್ಲಿ ಬಿಡು ಅಂತ ಸುಮ್ಮನೆ. ವೈಷ್ಣವಿ ಅವ್ರ ಜೊತೆ ಮಾತಾಡಿ ನೋಡಿ, ಏನಾದರೂ ಚಾನ್ಸಸ್ ಇದೆಯಾ? ಸುಮ್ಮನೆ ಇರಿ ಸರ್, ನೀವು ಒಳ್ಳೆ ಕಥೆಯಲ್ಲಿ ಇದ್ದೋಳು, ನೀವು ವಾಪಸ್ ಮನೆಗೆ ಇನ್ನೊಂದು ಸ್ಟೋರಿ ಹಾಕೋದು. ಇಲ್ಲ ಅದ್ರ ಬಗ್ಗೆ ಜೋಕ್ಸ್ ಅಪಾರ್ಟ್, ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್. ಅವ್ರಿಗೆ ಆಗಲಿ ನನಗಾಗಲಿ ಆ ಥರ ಏನೂ ಇಲ್ಲ. ವಿ ಆರ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಸೊ ಹಾಗಾಗಿ ನಾನು ಅವ್ರಿಗೂ ಬೆಸ್ಟ್ ವಿಶ್ ಮಾಡ್ತೀನಿ ಆಲ್ವೇಸ್. ಸೊ ಹೋಪ್ಫುಲಿ ಮುಂದೆ ಬರೋ ದಿನಗಳಲ್ಲಿ ಅವ್ರ ಅಪ್ಪ ಅಮ್ಮ ನೋಡಿದ್ದ ಹುಡುಗನೇ ಮದುವೆ ಆಗ್ತೀನಿ ಅಂತ ಬೇರೆ ಅವ್ರು ಇದ್ದಾರೆ. ಸಿಕ್ಕರೆ ಆದಷ್ಟು ಬೇಗ ಮದುವೆ ಆಗಲಿ, ನಾವು ಮದುವೆಗೆ ಹೋಗ್ತೀವಿ, ನಾನು ಫ್ಯಾಮಿಲಿ ಜೊತೆ ಹೋಗ್ತೀವಿ, ಹೋಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬರ್ತೀವಿ. ಬಟ್ ಅದಕ್ಕೆ ಇನ್ನೂ ಭಾಳಷ್ಟು ಟೈಮ್ ಇದೆ, ನಮ್ಮ ಪ್ರಾಜೆಕ್ಟ್ ಮುಂದೆ ಇದೆ. ಸೊ ಅದು ಮುಗಿಸ್ಕೊಳ್ಳೋಣ. ಎಸ್, ಸೂಪರ್. ಆ್ಯಕ್ಚುಲಿ ಐಶ್ವರ್ಯ ಅವ್ರ ಬಗ್ಗೆ ಒಂದು ಹೇಳಲೇಬೇಕು. ಅದು ನೀವು ಹೇಳಿದ್ರಿ, ಈಗ ನಾನು ಆ್ಯಕ್ಚುಲಿ ಫೀಲಿಂಗ್ ಫ್ರೀ ಸ್ವಲ್ಪ. ಅಂದರೆ ಆ ಜೈಲಿದ್ದು ಸೀಕ್ವೆನ್ಸಸ್ ಎಲ್ಲ ಮುಗಿದು ನಾರ್ಮಲ್ ಊರಿಗೆ ಬಂದಿದ್ದೀರಾ ಈಗ, ಜೈಲಿನಿಂದ ಊರಿಗೆ. ಸೊ ಅಲ್ಲಿ ಹೇಳ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ನಮ್ಮ ಪ್ರೊಡಕ್ಷನ್ ಹುಡುಗರೆಲ್ಲ ಅಲ್ಲೇ ಇದ್ವಿ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್. ಅಂದರೆ ಒಂದೇ ಕಾಸ್ಟ್ಯೂಮ್ ಇರ್ತಿತ್ತು, ಜಾಸ್ತಿ ಏನು ಅಂದರೆ ಕಾಸ್ಟ್ಯೂಮ್ ಚೇಂಜ್ ಎಲ್ಲ ಇರಲಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಚಾಲೆಂಜಿಂಗ್ ಸಿಚುವೇಶನ್ಸ್ ಅಂತ ನಿಮಗೆ. ಅಂದರೆ ಒಂದೇ ಕಾಸ್ಟ್ಯೂಮಲ್ಲಿ ಇದ್ಕೊಂಡು, ಇನ್ಫ್ಯಾಕ್ಟ್ ನಾವು ಬಿಗ್ ಬಾಸ್ ಮನೆಗೆ ನೀವು ಮತ್ತು ರಾಣಿಯವ್ರು ಬಂದಾಗಲೂ ನೋಡಿದ್ವಿ, ಇವ್ರೇನು ಇಡೀ ಸೀರಿಯಲ್ ಹಿಂಗೆ ಇರ್ತಾರ ಅನ್ನೋ ಥರದ್ದೆಲ್ಲ ನಮ್ಗೆ ಅನಿಸಿತ್ತು ಆ್ಯಕ್ಚುಲಿ. ಸೊ ಇಷ್ಟು ಎಪಿಸೋಡ್ಸ್, ಈಗ 100 ಎಪಿಸೋಡ್ಸ್ ಆಗ್ಲಿಕ್ಕೆ ಬಂತು. ಸೊ ಹೆಂಗೆ ಅನ್ನಿಸ್ತು ನಿಮಗೆ ಆ್ಯಕ್ಚುಲಿ ಆ ಇಡೀ ಶೂಟಿಂಗ್ ಅನುಭವ, ಪ್ಲಸ್ ರಿಯಲ್ ಜೈಲಲ್ಲಿ ಶೂಟ್ ಮಾಡಿದ ಅನುಭವ ಮತ್ತು ಲೈಫ್ ಲೆಸನ್ಸ್ ಅದ್ರ ಬಗ್ಗೆ ಹೇಳೋದಾದ್ರೆ? ರಿಯಲ್ ಜೈಲಲ್ಲಿ ಶೂಟ್ ಮಾಡಿದ್ದು ಅಂದರೆ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರೈಸೇಷನ್ ತುಂಬ. ನಾನು ಪರ್ಸ್ನಲಿ ನನ್ನ ಪರ್ಸ್ನಲ್ ಲೈಫ್ ನೋಡಿದ್ರೆ ನನಗೇನ ಈ ಥರ ಎಕ್ಸ್ಪೀರಿಯನ್ಸ್ ಇಲ್ಲ, ಅಮ್ಮ ಅದೆಲ್ಲ ಇಲ್ಲ. ಐ ಆಮ್ ಸ್ಟಿಲ್ ಅನ್ಮ್ಯಾರಿಡ್. ಸೊ ಈ ಪಾತ್ರ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಂಗೆ ತುಂಬ ಕಷ್ಟ ಆಯಿತು. ಆ್ಯಂಡ್ ನಮ್ಮ ಡೈರೆಕ್ಟರ್ ಸಪ್ನಾ ಮ್ಯಾಮ್ ತುಂಬ ಅಂದರೆ ತುಂಬ ಹೇಳ್ಕೊಟ್ಟಿದ್ದಾರೆ ನನಗಂತೂ. ಪ್ರತಿಯೊಂದು ಎಕ್ಸ್ಪ್ರೆಷನ್ ಅಮ್ಮಾಗಿ ಆ ಫೀಲಿಂಗ್ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ನನಗೆ ಮ್ಯಾಮೇ ಹೇಳ್ಕೊಟ್ಟಿರೋದು, ಎಲ್ಲನೂ ಅವರೇ ಹೇಳ್ಕೊಟ್ಟಿರೋದು. ಆ್ಯಂಡ್ ಜೈಲಲ್ಲಿ ಒಂದೇ ಕಾಸ್ಟ್ಯೂಮು, ಏನೂ ಮೇಕಪ್ ಇಲ್ಲ. ಮೇಕಪ್ ಹಾಕಿದ್ರು ಅಲ್ಲಿ ಉಳ್ಕೊಳ್ಳಲ್ಲ, ಅದು ಎಲ್ಲ ಬಂದುಬಿಡುತ್ತೆ. ಒಂದು ಲಿಪ್ಸ್ಟಿಕ್ ಹಾಕಿಲ್ಲ ನಾನು, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಈ ಪ್ರತಿಯೊಂದು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ತುಂಬ ಎಮೋಷ್ನಲ್ ಆಗಿತ್ತು ಸೀರಿಯಲ್. ಅಲ್ಲಿ ನಾನು ಇವತ್ತಿನವರೆಗೂ ನಾನು ಒಂದು ಎಪಿಸೋಡ್ನೂ ಅಳದೆ ಮಾಡೇ ಇಲ್ಲ. ನಗದೇ ಇಲ್ಲ, ಯಾವಾಗಲೂ ಅಳ್ತಾನೆ ಇರ್ತೀನಿ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ರಿಯಲ್ ಜೈಲಲ್ಲಿ ಶೂಟ್ ಮಾಡಿದ್ದಲ್ಲ, ಅವಾಗ ಅನ್ನಿಸ್ತು ಜೈಲ್ ಅಂದರೆ ಎಷ್ಟು ಕಷ್ಟ ಅಪ್ಪ. ನಮ್ಗೆ ಶೂಟಿಂಗ್ ಮಾಡೋಕ್ಕೇ ಅಷ್ಟು ಕಷ್ಟ ಆಗ್ಬಿಡ್ತಿತ್ತು, ಅಲ್ಲಿ ಇರೋದಕ್ಕೇ ಅವ್ರು ರಿಯಲ್ ಆಗಿ ಹೆಂಗಿರ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ನಾವು ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಲಾಕು, ಪ್ಯಾಕಪ್ ಆದಮೇಲೆ ಹೊರಗಡೆ ಈ ಜಗತ್ತಿದೆಯಾ ಇಲ್ಲ, ಚಿಕ್ಕ ಕತ್ಲೆ, ಆಮೇಲೆ ದೊಡ್ಡ ಸ್ಪೇಸ್ ಇರುತ್ತೆ. ಬಟ್ ಅಲ್ಲಿ ಆ ಸ್ಪೇಸಿಗೆ ಹೋದ ತಕ್ಷಣ ಆ ಫೀಲಿಂಗ್ ಬಂದ್ಬಿಡುತ್ತೆ, ಅಯ್ಯೋ ಅಂತ. ಸೊ ತುಂಬ ಕಷ್ಟ ಆಯಿತು. ಅದ್ರ ಜೊತೆಗೆ ನಾವು ಎಂಜಾಯ್ನೂ ಮಾಡಿದ್ವಿ. ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡಿರೋಂಥ ಒಂದು ಕ್ಯಾರೆಕ್ಟರು ನಾನು ಕಾವೇರಿನ ಇಷ್ಟು ದಿನ ಮಾಡಿದ್ದೀನಿ.
ಆ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಥರ ಆಯಿತು. ಬಟ್ ಈ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿತ್ತು. ಇದು ನಾನು ಇಲ್ಲಿ ತಾಯಿನೂ ಇದ್ದೀನಿ, ಹೆಂಡ್ತಿನೂ ಆಗಿದ್ದೀನಿ, ತಂಗಿನೂ ಆಗಿದ್ದೀನಿ, ಅತ್ತೆನೂ ಆಗಿದ್ದೀನಿ. ಸೊ ಎಲ್ಲನೂ ಒಂದೇ ಸೀರಿಯಲಲ್ಲಿ ಮಾಡಿಬಿಡ್ತಾ ಇದ್ದೀನಿ ನಾನು. ಇದಕ್ಕೆ ನನಗೆ ಮೇನ್ ಸಪೋರ್ಟ್ ಅಂದರೆ ನಮ್ಮ ಡೈರೆಕ್ಟರ್ ಸಪ್ನಾ ಮ್ಯಾಮೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳ್ಕೊಡ್ತಾರೆ ಪ್ರತಿಯೊಂದು ನನಗೆ. ಕರೆಕ್ಟ್. ಆರವ್ ಅವರೇ, ನಾನು ಆಗಲೇ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡುವಾಗಲೇ ಹೇಳಿದೆ, ಇಂಟ್ರೋ ಕೊಡುವಾಗ, ಅಂದರೆ ಸೀರಿಯಲಲ್ಲಂತೂ ಇನ್ನೂ ಬಾಲ ಮತ್ತು ಕಾವೇರಿಯವರು ಒಂದಾಗಿಲ್ಲ, ಸಂದರ್ಶನದಲ್ಲಿ ಒಟ್ಟಿಗೆ ಕೂಡಿಸಿ ಮಾತಾಡ್ತಾ ಇದ್ದೀವಿ ಅಂತ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಅದ್ರ ಬಗ್ಗೆ? ಐ ಆಮ್ ಸೋ ಹ್ಯಾಪಿ. ಅಟ್ಲೀಸ್ಟ್ ಫೈನಲಿ ನಾವಿಬ್ಬರು ಒಂದೇ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೀವಿ, ನಾವಿಬ್ಬರು ಇದ್ದೀವಿ ಅಂತ ಖುಷಿ ಆಗುತ್ತೆ. ಸೊ ಅದು ಎಷ್ಟಿದ್ರು ಅದು ದಿ ಎಂಡ್ ಆಫ್ ದ ಡೇ ಅಂದರೆ ಅದು ಕೇವಲ ಪಾತ್ರಗಳಷ್ಟೇ ಅಲ್ವಾ. ಸೊ ಸ್ಕ್ರೀನ್ ಮೇಲೆ ಇದ್ದಾಗ ನಾವೆಷ್ಟೇ ಫ್ರೆಂಡ್ಸ್ ಇದ್ದರೂ ಹೇಟ್ ಮಾಡಬೇಕು ಅಂದರೆ ದ್ವೇಷಿಸ್ಬೇಕಂದ್ರೆ ದ್ವೇಷಿಸಬೇಕಾಗುತ್ತೆ, ಬೇಜಾರು ಮಾಡಬೇಕು ಅಂದ್ರೆ ಅವ್ರಿಗೆ ಬೇಜಾರು ಮಾಡಬೇಕಾಗುತ್ತೆ. ಸೊ ಅದು ನಮ್ಮ ಪಾತ್ರ ಅಷ್ಟೇ. ಆಫ್ ದಿ ಸ್ಕ್ರೀನ್ ಅಂತೂ ಯಾವಾಗಲೂ ಆ ಜೆನ್ಯೂನ್ ಫ್ರೆಂಡ್ಶಿಪ್ ಅದು ಇದ್ದೇ ಇರುತ್ತೆ, ಯಾವಾಗಲೂ ಆ ಫನ್ ಇದ್ದೇ ಇರುತ್ತೆ. ಸೊ ಖುಷಿ ಅನಿಸುತ್ತೆ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾರೆ. ಐ ಆಮ್ ರಿಯಲಿ ಹ್ಯಾಪಿ. ಎಸ್, ಆ್ಯಕ್ಚುಲಿ ನೀವು ಬಿಗ್ ಬಾಸ್ ಪ್ರಮೋಷನ್ ಟೈಮಲ್ಲೆಲ್ಲ ಬಂದಿರಲಿಲ್ಲ, ಪ್ಲಸ್ ಯಾರು ಅಂದರೆ ಅಪ್ಪನ ಪಾತ್ರ, ರಾಣಿದು ತಂದೆ ಪಾತ್ರ ಯಾರು ಅಂತೆಲ್ಲ ರಿವೀಲೇ ಮಾಡಿರಲಿಲ್ಲ. ಸೊ ಒಂದು ಸ್ವಲ್ಪ ಕೆಲವು ಎಪಿಸೋಡ್ಸ್ ಬಂದಮೇಲೆ ರಿವೀಲ್ ಆಯಿತು. ಸೊ ನಿಮಗೆ ಆ್ಯಕ್ಚುಲಿ ಫಸ್ಟ್ ಪ್ರೋಮೋ ಬರ್ತಾ ಇರೋ ರೀತಿ ಮತ್ತು ಕೇವಲ ರಾಣಿಯವ್ರನ್ನ ಮತ್ತು ಕಾವೇರಿ ಅವ್ರನ್ನ ಮಾತ್ರ ತೋರಿಸ್ತಾ ಇದ್ರು, ಅವಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ವಾಟ್ ವಾಸ್ ರನ್ನಿಂಗ್ ಥ್ರೂ ಯುವರ್ ಮೈಂಡ್? ಸರ್, ಐ ಆಲ್ವೇಸ್ ಬಿಲೀವ್ ಇನ್ ಟೀಮ್ ವರ್ಕ್ ಸರ್. ಐ ಮೀನ್ ಜೆನ್ಯೂನ್ಲಿ ನಾನು ಹೇಗೆ ಥಿಂಕ್ ಮಾಡ್ತೀನಿ, ಇಟ್ಸ್ ಮೈ ಪರ್ಸ್ನಲ್ ಅಂದರೆ ವೈಯಕ್ತಿಕ ಅಭಿಪ್ರಾಯ. ಸೊ ನನಗೆ ಪ್ರಾಜೆಕ್ಟ್ ಗೆಲ್ಲಬೇಕು, ನೋ ಮ್ಯಾಟರ್ ವಾಟ್ ಪ್ರಾಜೆಕ್ಟ್ ಚೆನ್ನಾಗಬೇಕು. ಸೊ ನಾನು ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು, ಆಬ್ವಿಯಸ್ಲಿ ಸ್ಟಾರ್ಟ್ ಆದಮೇಲೆ ಅಂತೂ ಇದ್ದೇ ಇರ್ತೀನಲ್ವ. ಆ್ಯಂಡ್ ಈಗ ನನ್ನ ಸ್ಟಾರ್ಟಿಂಗಲ್ಲಿ ಯಾಕೆ ತೋರಿಸಲಿಲ್ಲ ಅಂದರೆ ಇನ್ನೊಂದು ರೀಸನ್ ಇದೆ. ಲೈಕ್ ನನ್ನ ತೋರಿಸ್ಬಿಟ್ರೆ ಏನಾಗುತ್ತೆ, ಓಕೆ ಇವ್ರು ಮೂವರು ಅಪ್ಪ ಇವನೇ, ತಾಯಿ ಆ್ಯಂಡ್ ಮಗಳು, ಓಕೆ ಇವರಿಬ್ಬರು ಮೂರು ಸ್ಟೋರಿನೇನೋ ಓಕೆ ಚೆನ್ನಾಗಿ ಇವರಿಬ್ಬರು ಒಂದಾಗಿರ್ತಾರೇನೋ ಅಂತಲೇ ಒಂದು ಭಾವನೆ ಬಂದುಬಿಡುತ್ತೆ ನೋಡ್ಬೇಕಾದ್ರೆ. ಸೊ ಅದು ನೋಡ್ಬೇಕಾದ್ರೆ ನಮಗೆ ಕತೆ ಇರೋದೇ ಏನೋ ಸ್ಟಾರ್ಟಿಂಗ್ ಓಪನ್ ಆದಾಗೇ ಓಕೆ ಸಿಂಗಲ್ ಮದರು, ಫಾದರ್ ಇಲ್ಲ, ಸೊ ಏನೋ ಆಗಿರಬೇಕು, ಹಾಗಾಗಿ ಕತೆ ಇವ್ರು ಇವತ್ತು ಪಾಪ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಪ್ರೊಮೋ ನೋಡಿದಾಗ ಗೊತ್ತಾಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು ನನ್ನ ತೋರಿಸ್ಬಿಟ್ರೆ ಏನಾಗುತ್ತೆ, ಓಕೆ ಫಾದರ್ ಇರ್ದಾನಲ್ಲ, ಕಾವೇರಿಗೇನು ಪ್ರಾಬ್ಲಮ್ ಏನಾಗಲ್ಲ, ಫ್ಯೂಚರಲ್ಲಿ ಬಂದೇ ಬರ್ತಾನೆ, ಕಾಪಾಡ್ತಾನೇನೋ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ಬಿಗಿನಿಂಗಲ್ಲಿ ತೋರಿಸಿ. ಸಮ್ವೇರ್ ಆ ಕ್ಯೂರಿಯಾಸಿಟಿ ಅಥವಾ ಸಸ್ಪೆನ್ಸ್ ಬೇಕಿತ್ತು ಅನ್ಸುತ್ತೆ. ಆ್ಯಂಡ್ ಐ ಜೆನ್ಯೂನ್ಲಿ ಫೀಲ್ ಅದೇ ಪ್ರಾಪರಾಗಿ ಮಾಡಿದ್ದಾರೆ ಆ್ಯಂಡ್ ದಟ್ ಇಸ್ ರೈಟ್. ಕರೆಕ್ಟ್. ಐಶ್ವರ್ಯ ಅವರೇ, ರಿಯಲ್ ಲೈಫಲ್ಲಿ ಮದುವೆನೂ ಆಗಿಲ್ಲ, ತಾಯಿನೂ ಆಗಿಲ್ಲ, ಬಟ್ ಸ್ಟಿಲ್ ನಿಜವಾಗ್ಲೂ ನಮಗೆ ನೋಡುವಾಗ ಅಂದರೆ ರಾಣಿ ಮತ್ತು ಕಾವೇರಿಯವ್ರನ್ನ ಓಕೆ ಇವ್ರು ನಿಜವಾಗ್ಲೂ ಅಂದರೆ ಅಮ್ಮ ಮಗಳೇ ಅನ್ನೋ ಥರ ಆ್ಯಕ್ಚುಲಿ ಅಷ್ಟರ ಮಟ್ಟಿಗೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗಿಂದನೇ ಅನ್ಸೋದಕ್ಕೆ ಶುರುವಾಗೋಯ್ತು. ಸೊ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ ಆಯ್ತನವನ್ನು, ಲೈಕಂದರೆ ಕ್ಯಾಮ್ರಾ ಮುಂದೆ ಪ್ರೆಸೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಚಾಲೆಂಜಿಂಗ್. ಬಿಕಾಸ್ ನಾನು ಇನ್ನೂ ಚೈಲ್ಡ್ ಥರನೇ ಆಡ್ತೀನಿ, ಅವಳು ಚೈಲ್ಡೇ. ಆ್ಯಂಡ್ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಅವರು ಸೆಕೆಂಡ್ ಸ್ಟ್ಯಾಂಡರ್ಡ್, ನೀವು ಥರ್ಡ್ ಸ್ಟ್ಯಾಂಡರ್ಡ್. ಲುಕ್ಸ್ ವೈಸ್ ನಾವು ಇಬ್ಬರು ಸೇಮ್ ಇದ್ದೀವಿ, ಸಿಮಿಲರ್ ಇದ್ದೀವಿ. ಸೊ ಅದೊಂದು ತುಂಬ ಕಾಂಪ್ಲಿಮೆಂಟ್ ಬಂದಿದೆ ನಮಗೆ, ಇಬ್ಬರು ಸೇಮ್ ಇದ್ದೀರಾ, ಅಮ್ಮ ಮಗಳು ಥರನೇ ಕಾಣಿಸ್ತೀರಾ ಅಂತ. ಆ್ಯಂಡ್ ಪ್ರತಿಯೊಂದು ನಾನು ಮುಂಚೆನೇ ಸ್ವಲ್ಪ ಪ್ರಿಪೇರ್ ಆಗಿದ್ದೆ ಬೇಸಿಕಲಿ. ಬಿಕಾಸ್ ನಾನು ಈ ಶೂಟಿಂಗ್ ಶುರು ಆಗೋಕ್ಕಿಂತ ಮುಂಚೆ ನಾನು ಒಂದು ಪ್ರೆಗ್ನೆಂಟ್ ಲೇಡಿಯಾಗಿ ಕ್ಯಾರೆಕ್ಟರ್ ಮಾಡಿ ಒಂದು ಜನ್ಮೋತ್ಸವ ಅಂತ ಒಂದು ಮೂವಿ ಮಾಡಿದ್ದೀನಿ. ಸೊ ಆಗಸ್ಟಲ್ಲಿ ರಿಲೀಸ್ ಇದೆ. ಸೊ ಅದೊಂದು ಚೂರು ಎಕ್ಸ್ಪೀರಿಯನ್ಸ್, ಮದುವೆ ಆಗಿಂದ ಮೊದಲೇ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೆ ನಾನು, ಮದುವೆ ಒಂದು ಬಿಟ್ಟು. ಸೊ ಅಲ್ಲಿ ಒಂಚೂರು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬಂದಿದ್ದೆ ಪ್ರೆಗ್ನೆನ್ಸಿ ಆ ಜರ್ನಿನ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದು ಸ್ವಲ್ಪ ಪ್ರಿಪೇರ್ ಆಗಿದ್ದೆ. ಆ್ಯಂಡ್ ನಾನು ಹೇಳಬೇಕು ಅಂದರೆ ಆಲ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಮ್ಯಾಮ್ಗೆ, ಸಪ್ನಾ ಮ್ಯಾಮ್ಗೆ. ಬಿಕಾಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಪ್ರತಿಯೊಂದು ಸೀನಲ್ಲೂ ಇದೇ ಥರ ಎಮೋಷನ್ ಬರಬೇಕು ಅಂತ ಅವರು ಲಿಟ್ರಲಿ ಮಾಡಿ ತೋರಿಸ್ತಾರೆ ನಮಗೆ. ಸೊ ಹಾಗಾಗಿ ನನಗೆ ಅಷ್ಟು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ, ಬಿಕಾಸ್ ಮ್ಯಾಮ್ ಇರೋದ್ರಿಂದ ನನಗೆ ಈಸಿ ಆಯಿತು ಮಾಡೋದಕ್ಕೆ. ಕರೆಕ್ಟ್. ಆರವ್ ಅವರೇ, ಆ್ಯಕ್ಚುಲಿ ನಿಮ್ಮ ಲೈನ್ ಆ್ಯಕ್ಚುಲಿ ಆಲ್ರೆಡಿ ಕ್ಲೋಸ್ ಆಗಿದೆ, ಅಂದರೆ ಮದುವೆ ಆಗಿದೆ ಅಂತ ಹೇಳ್ಕೊಂಡ್ರಿ ನೀವು. ಬಟ್ ಆ್ಯಕ್ಚುಲಿ ನಮಗೆ ಪ್ರೇಕ್ಷಕರಿಗೆ ಏನು ಅಂದರೆ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಒಂದು ಡೌಟು, ಈ ಕಡೆ ಈ ರಾಣಿ ಸೀರಿಯಲ್ ಕಾವೇರಿನೂ, ಆ ಕಡೆ ಅಣ್ಣಯ್ಯ ಸೀರಿಯಲ್ ಮನುಗೌಡಗೂ ಏನು ಸಂಬಂಧಪ್ಪ ಅಂತ. ಬಿಕಾಸ್ ರೀಲ್ಸ್ ಬೇರೆ ಬಂದ್ಬಿಟ್ಟಿದೆ ಮೊನ್ನೆ, ಇಬ್ಬರು ಮನುಗೌಡ್ರಿಗೂ ನಮ್ಮ ರಾಣಿ ಕಾವೇರಿಗೂ ಏನು ಸಂಬಂಧ ಅಂತ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಆ್ಯಕ್ಚುಲಿ. ಇಲ್ಲ, ನಾನು ಆ ರೀಲ್ ನೋಡಿ ನಾನು ಕೇಳಿದೆ, ಇಲ್ಲ ಸುಮ್ಮನೆ ಕಾಲ ಇಲ್ಲದೆ ಅದು ಬಿಟ್ಟರೆ ಇಲ್ಲ ಹಾಗೇನಿಲ್ಲ, ನಾವು ಜಸ್ಟ್ ಸುಮ್ಮನೆ ಹಾಗೆ ಕ್ಯಾಶುವಲಾಗಿ ರೀಲ್ ಮಾಡಿದ್ದು ಅಂದರು. ನೀವು ಈ ಪ್ರಶ್ನೆ ಅವ್ರನ್ನೇ ಕೇಳಬೇಕು. ಕರೆಕ್ಟ್. ಅಲ್ಲ, ಅಲ್ಲಿ ಏನಾದರೂ ಸಮಥಿಂಗ್ ಇಸ್ ಬ್ರೂಯಿಂಗ್ ಬಿಟ್ವೀನ್ ಯು ಟು, ಮನುಗೌಡ್ರು ಮತ್ತು ನಮಗೂ ಇಷ್ಟ ಅಣ್ಣಯ್ಯ ಸೀರಿಯಲ್ ಮನುಗೌಡ್ರು, ಈ ಕಡೆ ರಾಣಿ ಝೀ ಕಲರ್ಸ್ ಒಂದಾದಾಗ. ಇಲ್ಲ ಆ್ಯಕ್ಚುಲಿ ನಾವಿಬ್ಬರು ಮ್ಯೂಚುವಲ್ ಫ್ರೆಂಡ್ಸ್ ಅಷ್ಟೇ. ಬಟ್ ಹೀಗೆ ಟೈಮ್ ಸಿಕ್ಕಾಗ ಓಕೆ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋಣ, ಒಂದು ರೀಲ್ ಮಾಡೋಣ ಅಂತ ಮಾಡಿದ್ದು. ಬಟ್ ನಂಗೆ ಗೊತ್ತಿರಲಿಲ್ಲ ಇದು ಹಿಂಗೆಲ್ಲ ಆಗುತ್ತೆ. ನಿಜ, ನಾನು ಕಮೆಂಟ್ಸ್ ಎಲ್ಲ ನೋಡಿದ್ದೀನಿ, ಆ ಥರ ಎಲ್ಲ ಏನೆಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಶಿಪ್ಪಿಂದನೇ ಅಲ್ವಾ ಶುರು ಆಗೋದು? ಇಲ್ಲ, ಅವೆಲ್ಲ ಶುರು ಆಗಲ್ಲ.
ಕನ್ಫರ್ಮ್. ಓಕೆ, ಅಂದರೆ ನೀವು ಸೀರಿಯಲ್ ರಾಣಿ ಸೀರಿಯಲಲ್ಲೇ ಇರ್ತೀರಾ? ನಾವು ರಾಣಿಯಲ್ಲೇ ಇರ್ತೀವಿ, ಅವ್ರ ಅಣ್ಣಯದಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ. ಓಕೆ. ಇನ್ನು ಮೇಡಮ್, ಆ್ಯಕ್ಚುಲಿ ಈಗ ಮಗು ಜೊತೆಗೆ ಅಫ್ಕೋರ್ಸ್ ಅಲ್ಲಿ ನೋಡುವಾಗ ನಮಗೆ ತುಂಬಾ, ನಾನು ಆಗಲೇ ಹೇಳಿದೆ, ಇಬ್ಬರು ಅಮ್ಮ ಮಗಳ ಥರನೇ ಇದ್ದಾರೆ ಅಂತ. ವರ್ಕ್ಶಾಪ್ಸ್ ಥರ ಏನಾದರೂ ಇತ್ತಾ ನಿಮ್ಮಿಬ್ಬರದು? ಬಿಕಾಸ್ ಅಷ್ಟರ ಮಟ್ಟಿಗೆ ಒಂದು ನೈಜತೆ ಕಾಣಿಸ್ಕೊಳ್ಬೇಕು ಸ್ಕ್ರೀನ್ ಮೇಲೆ ಅಂದರೆ ಏನಾದರೂ ಇತ್ತಾ ಆ ಥರದ್ದೆಲ್ಲ? ರಾಣಿನ ಹುಡ್ಕೋಕ್ಕೆ ತುಂಬ ಟೈಮ್ ತಗೊಂಡಿದ್ದೀವಿ. ನಾನು ಫಸ್ಟು ನಂದು ಕಾವೇರಿ ಫಿಕ್ಸ್ ಆಗಿ ತುಂಬ ದಿನ, 1 ತಿಂಗಳಾಯಿತು ರಾಣಿನ ಹುಡುಕ್ತಾನೇ ಇದ್ರು. ಸೊ ಸುಮಾರು ಜನರ ಜೊತೆ ನಾನು ಆಲ್ರೆಡಿ ಲುಕ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ರಾಣಿ ಸಿಕ್ಕಿದ್ದು. ರಾಣಿ ತುಂಬ ಜನನ ಆಡಿಷನ್ ಮಾಡಿಬಿಟ್ಟಿದ್ದಾರೆ ರಾಣಿ ಸಿಗೋಕ್ಕೆ. ಬಟ್ ಇನ್ನೊಂದೇನೆಂದರೆ ಅವಳು ತುಂಬ ಬೇಗ ಮಿಂಗಲ್ ಆಗ್ತಾಳೆ ಆ್ಯಂಡ್ ಅವಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಇವಾಗ ಸೀನಲ್ಲೂ ಅಷ್ಟೇ, ಇವಾಗ ನಾನು ಕೆಲವೊಂದ್ಸರಿ ಗ್ಲಿಸರಿನ್ ಎಲ್ಲ ಯೂಸ್ ಮಾಡಲ್ಲ, ನಾನು ಹಂಗೆ ಹೇಳ್ತೀನಿ, ನಾನು ನೋಡ್ಬಿಟ್ಟು ಅವಳು ಹೇಳ್ತಾಳೆ. ಸೊ ಆ ಥರ ಬೇಗ ಕ್ಯಾಚ್ ಮಾಡ್ತಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಅವಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಶಿ ಈಸ್ ವೆರಿ ಗುಡ್ ಪರ್ಫಾರ್ಮರ್. ಇಷ್ಟು ವಯಸ್ಸಿಗೆ ಇಷ್ಟು ಚೆನ್ನಾಗಿ ಮಾಡ್ತಾಳೆ. ಇನ್ ಫ್ಯೂಚರಲ್ಲಂತೂ ಸ್ಟಾರೇ ಅದು. ಕರೆಕ್ಟ್. ಆರವ್ ಸೂರ್ಯ ಅವರೇ, ಆ್ಯಕ್ಚುಲಿ ಅದೇ ಅಂದರೆ ಇದು ಒಂಥರ ನಾರ್ಮಲ್ ಅಂದರೆ ಏನು ಟಿಪಿಕಲ್ ಅಂದರೆ ಹುಡುಗ ಹುಡುಗಿ ಸ್ಟೋರಿ ಅಥವಾ ಲವ್ ಸ್ಟೋರಿ ಆ ಥರದ್ದಲ್ಲ. ಅಂದರೆ ಆಲ್ರೆಡಿ ಹೆಂಡತಿ ಇದ್ದಾರೆ, ಪ್ಲಸ್ ಮಗು ಇದೆ, ಮತ್ತು ಕ್ಯಾರೆಕ್ಟರ್ ಇಸ್ ಬೇಸ್ಡ್ ಅಂದರೆ ಮೇನ್ಲಿ ಬೇಸ್ಡ್ ಆನ್ ಅಂದರೆ ಆ ಫೀಮೇಲ್ ಅಂದರೆ ಈಗ ರಾಣಿ ಆಗಿರ್ಬೋದು, ಕಾವೇರಿ ಮೇಲೆ ಜಾಸ್ತಿ ಹೋಗುವಂಥ ಒಂದು ಕಥೆ ಇದು. ಈ ಥರದೊಂದು ಅವಕಾಶ ಬಂದಾಗ ನಿಮಗೆ ಏನು ಅನ್ನಿಸ್ತು ಆ್ಯಕ್ಚುಲಿ? ಅಂದರೆ ನಿಮಗೇನಾದರೂ ಥಾಟ್ಸ್ ಇತ್ತಾ, ನಂಗೆ ಹಿಂಗೆ ಕಾಣಿಸ್ಕೋಬೇಕು, ಹಾಗೆ ಬರಬೇಕು? ಇಲ್ಲ ಸರ್, ಹಾಗೇನೂ ಇಲ್ಲ. ಅಂದರೆ ಬೇಸಿಕಲಿ ನಾನು ಮೂಲತಃ ನಾನು ಸಿನಿಮಾ ಮಾಡಿ ಬಂದವನು. ನಾನು ಆ್ಯಕ್ಚುಲಿ ಕೆರಿಯರ್ ಶುರು ಮಾಡಿದ್ದೆ ಕನ್ನಡ ಸಿನಿಮಾಲಿ ಮಾಡಬೇಕು, ಬೆಳ್ಳಿತೆರೆ ಮೇಲೆ ಕಾಣಿಸ್ಬೇಕು ಅಂತ. ಹಾಗಾಗಿ ನನ್ನ ಜರ್ನಿ ಆಲ್ಮೋಸ್ಟ್ 2012 ಅಫಿಷಿಯಲಿ 15 ಅನ್ಕೊಳ್ಳಿ. ಇಟ್ಸ್ ನಿಯರ್ಲಿ ಅಫಿಷಿಯಲಿ ಒಂದು 11 years ಆಯಿತು. ಅನ್ಅಫಿಷಿಯಲಿ ಅಂದರೆ ನಾನು ಸ್ಕ್ರೀನ್ ಮೇಲೆ ಅದು ಬಂದಿಲ್ಲ, ಹಾಗಾಗಿ ನಾನು ಅದನ್ನು ಕೌಂಟ್ ಮಾಡ್ತಾಯಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು 2012. ಸೊ ನನಗೆ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇವಾಗವರೆಗೂ ಐ ಆಲ್ವೇಸ್ ಥಾಟ್ ಐ ವಾಂಟ್ ಟು ಬಿ ಎ ಗುಡ್ ಆ್ಯಕ್ಟರ್ ಆ್ಯಂಡ್ ಐ ವಾಂಟ್ ಟು ಬಿ ಪ್ರೊಫೆಷ್ನಲ್ ಆ್ಯಕ್ಟರ್ ಆಗಿರಬೇಕು ಅಂತ. ಸೊ ಹಾಗಾಗಿ ನನಗೆ ಪಾತ್ರ ಇಷ್ಟ ಆಗಬೇಕು ಸರ್, ಅಷ್ಟೇ. ಸೊ ನಾನು ಇಂಥ ಪರ್ಟಿಕ್ಯುಲರ್ ಇದೇ ಮಾಡಬೇಕು ಅಂತ ನನಗೆ ಸದ್ಯಕ್ಕೆ ಎಸ್ಪೆಷಲಿ ಧಾರಾವಾಹಿಯಲ್ಲಿ ನನಗೆ ಆ ಥರ ಏನು ಐ ವಾಸ್ ನಾಟ್ ಚೂಸಿ. ನನಗೆ ಮಾಡಿದ್ರೆ ಸಿನಿಮಾಲಿ ಮಾಡೋಣ ಅಂತಿದ್ದೀನಿ, ಖಂಡಿತವಾಗ್ಲೂ ಸಿನಿಮಾಲಿ ಆ ಥರ ವಿಭಿನ್ನ ಪಾತ್ರಗಳು ಮಾಡೋಣ ಅಂತಿದ್ದೀನಿ. ಸೊ ಹಾಗಾಗಿ ಆಮೇಲೆ ನನಗೆ ಆ್ಯಕ್ಚುಲಿ ಇದು ಕತೆ ಇದ್ರದ್ದು ರೀಮೇಕ್ ಅಂತ ಹಿಂಗೆ ಚಿನ್ನಿ ಸೀರಿಯಲ್ ರೀಮೇಕ್ ಅಂತ ಗೊತ್ತಾದಮೇಲೆ ನನಗೆ ಕ್ಯಾರೆಕ್ಟರ್ ಇಷ್ಟ ಆಯಿತು. ನನಗೆ ಯಾವಾಗಲಿಂದನೂ ಒಂದು ಸ್ವಲ್ಪ ಡಾರ್ಕ್ ಶೇಡ್, ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಯಾವಾಗಲೂ ಇಷ್ಟ ಪರ್ಸ್ನಲಿ ಮಾಡೋಕ್ಕೆ. ಬಟ್ ಸೀರಿಯಲ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ, ಯಾಕಂದರೆ ಮಾಡಿದ್ದೆಲ್ಲನೂ ವಾಸ್ ಅ ವೆರಿ ಗುಡ್, ತುಂಬ ಒಳ್ಳೆ ಹುಡುಗನ ಥರನೇ ಇತ್ತು. ಲೈಕ್ ಮೊದಲು ಮಾಡಿದ್ದಾಗಲಿ, ಆಮೇಲೆ ಡಾಕ್ಟರ್ 1-2 ಸೀರಿಯಲ್ ಡಾಕ್ಟರ್ ಮಾಡಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಸ್ವಲ್ಪ ಐ ಆಲ್ವೇಸ್ ವಾಂಟೆಡ್, ನನಗೆ ಒಂದು ಸ್ವಲ್ಪ ಗ್ರೇ ಶೇಡ್ಸ್ ಆಗಲಿ, ಒಂದು ಸ್ವಲ್ಪ ನೆಗೆಟಿವ್ ಮಾಡೋಣ ಅಂತ ಇತ್ತು. ನೋಡಿದ್ರೆ ಇದರಲ್ಲಿ ಹೀರೋ ಜೊತೆಗೆ ಈಸ್ ಎ ನೆಗೆಟಿವ್ ಗಾಯ್. ಒಂದು 80 ಎಪಿಸೋಡ್ವರೆಗೂ ನಾನು ಕೆಟ್ಟವನೇ, ಆಮೇಲೆ ಒಳ್ಳೆಯವನಾಗ್ತೀನಿ. ಸೊ ಇಷ್ಟ ಆಯಿತು. ಸೊ ಓಕೆ, ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಇಲ್ಲೇ ರಿವೀಲ್ ಮಾಡ್ತಾ ಇದ್ದಾರೆ. ಸ್ಟೋರಿ ಇಲ್ಲ ಇರೋದೇ ಅಲ್ವಾ, ಐ ಮೀನ್ ನೀವು ಜನ ನೋಡಿರೋದನ್ನೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಪಾತ್ರ ಸಪ್ರೇಟಾಗಿ ನನಗೇನು ಇಷ್ಟ ಇಲ್ಲದೆ ಮಾಡಿರೋದು ಆ ಥರ ಏನೂ ಇಲ್ಲ. ಇಷ್ಟ ಆಯಿತು, ನೋಡಿದ ಕೂಡಲೇ ಪಾತ್ರ ಇಷ್ಟ ಆಯಿತು. ಸೊ ನಮ್ಮ ಸ್ಟೈಲಲ್ಲಿ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ಆ ಥರ ಮಾಡ್ತೀವಿ ಇಷ್ಟ. ಕರೆಕ್ಟ್. ಆರವ್ ಸೂರ್ಯ ಅವರು ಬಳ್ಳಾರಿಯವರು, ನಮ್ಮ ಕಾವೇರಿ ಅವರು, ಐಶ್ವರ್ಯ ಅವರು ಜಮಖಂಡಿಯವರು. ಸೊ ಜನಗಳ ರೆಸ್ಪಾನ್ಸ್ ನಿಮ್ಮ ಊರಲ್ಲಿ ಯಾವ ಥರ ಇದೆ ಆ್ಯಕ್ಚುಲಿ? ಸೊ ಈ ಒಂದು ಸೀರಿಯಲ್ಲು ನಿಮ್ಮ ಕರಿಯರ್ಗೆ ಯಾವ ಥರ ಇನ್ನೂ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಅಂದರೆ ನಾನು ಈಗ ಮಾಡಿರೋ ಇದು ನನಗೆ 7ನೇ ಸೀರಿಯಲ್ ಸರ್. ಸೊ ದಿಸ್ ಈಸ್ 7th ಸೀರಿಯಲ್. 7ನೇ ಸೀರಿಯಲಲ್ಲಿ ಇದು ರಾಣಿ ನಂದು. ಸೊ ನನಗೆ ಅಂದರೆ ಬಿಗಿನಿಂಗ್ ಮಾಡಿರೋ ಧಾರಾವಾಹಿಗಳಲ್ಲೂ ನನಗೆ ಜನಮನ್ನಣೆ ಅಂದರೆ ಅಲ್ಲಲ್ಲಿ ಜನ ರೆಕಗ್ನೈಸ್ ಮಾಡೋದಾಗಲಿ ಎಲ್ಲ ಸಿಕ್ಕಿದೆ. ಆದರೆ ಈ ಬಾಲ ಪಾತ್ರ ಎಸ್ಪೆಷಲಿ ರಾಣಿದೇನೆಂದರೆ ಸರ್ಪ್ರೈಸಿಂಗ್ಲಿ ನನಗೆ ಜಾಸ್ತಿ ಅಂದರೆ ರೂರಲ್ ಕಡೆ, ಊರ ಕಡೆ ಹೋದಾಗ ಜಾಸ್ತಿ ಕಂಡು ಹಿಡಿಯೋರು ಈ ಧಾರಾವಾಹಿ ಅಂತ. ಆದರೆ ಮೊದಲನೇ ಸರಿ ನನಗೆ ಸಿಟಿಯಲ್ಲಿ ಜಾಸ್ತಿ ಜನ ಅಂದರೆ ಅರ್ಬನ್ ಪ್ಲೇಸಸಲ್ಲಿ ತುಂಬ ಜನ ಕಂಡು ಹಿಡಿತಾ ಇದ್ದಾರೆ, ಸೇಯಿಂಗ್ ಸರ್ ನೀವು ಬಾಲ ಅಲ್ವಾ ರಾಣಿಯವ್ರ ತಂದೆ ಅಂತ. ಸೊ ಆಗ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಇದು ನನಗೆ ಸಿಟಿ ಸೈಡ್ ಜಾಸ್ತಿ ಸಿಕ್ಕಿರುವಂಥ ರೆಕಗ್ನಿಷನ್ ಸಿಕ್ಕಿರುವಂಥ ಧಾರಾವಾಹಿ ಅಂತ ಹೇಳ್ಬೋದು. ತುಂಬ ಜನಕ್ಕೆ ರೀಚ್ ಆಗಿದೆ. ಸೊ ನೋಡ್ತಾ ಇರೋಂಥ ಎಲ್ಲ ಪ್ರೇಕ್ಷಕರಿಗೂ ನಮ್ಮ ತಂಡದ ಪರವಾಗಿ ತುಂಬ 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 ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಐಶ್ವರ್ಯ ಅವರೇ ಹೇಳಿ, ಜಮಖಂಡಿಲಿ ಹೇಗಿದೆ ರೆಸ್ಪಾನ್ಸು, ಮತ್ತು ಓವರಾಲ್ ನಿಮ್ಮ ಕರಿಯರ್ಗೆ ಈ ಸೀರಿಯಲ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ನಾನು ಊರ ಕಡೆ ಅಂತೂ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಡೆಫಿನೆಟ್ಲಿ. ಬಿಕಾಸ್ ಆ ಕಡೆ ಎಲ್ಲ ನಿಮ್ಗೆ ಗೊತ್ತಲ್ಲ, ಉತ್ತರ ಕರ್ನಾಟಕದಲ್ಲಿ ಸೀರಿಯಲ್ ನೋಡೋದು ತುಂಬ ಜಾಸ್ತಿ. 6 ಗಂಟೆಗೆ ಶುರು ಮಾಡ್ತಾರೆ ಅವರು, ಅಲ್ಲಿ ಸ್ಲಾಟ್ ಏನು ಪ್ರಾಬ್ಲಮ್ ಇಲ್ಲ, 6 o'clockಗೆ ನೋಡ್ತಾರೆ. ಆ್ಯಂಡ್ ಕರಿಯರಲ್ಲಿ ಅಂದರೆ ನನಗೆ ಈ ಹಿಂದೆ ನಾನು ಮಾಡಿರೋದು ಕೃಷ್ಣ ತುಳಸಿ. ಸೊ ಅದೂ ಅಷ್ಟೇ ನಂಗೆ ತುಂಬ ಚೆನ್ನಾಗಿ, ನನಗೆ ಇದುವರೆಗೂ ಕೆಲವೊಬ್ರು ನನಗೆ ಆ ಹೆಸರಿಂದನೇ ಕರೀತಾರೆ. ಬಟ್ ರಾಣಿನೂ ಕೂಡ ಈಗ ತುಂಬ ಜನ ಕೇಳ್ತಾರೆ, ನೀವು ರಾಣಿಯವರಮ್ಮ ಅಲ್ಲ ಅಂತ. ನಾನೇ ಒಂದು ಸತಿ ಕನ್ಫ್ಯೂಸ್ ಆಗ್ಬಿಡ್ತೀನಿ, ಅಮ್ಮ ಅಂತ. ಓಕೆ. ಸೊ ತುಂಬ ಚೆನ್ನಾಗಿದೆ, ರಾಣಿ ಅಮ್ಮ
ಅಂದರೆ ಹಿಂಗಿರಬೇಕು ಅಂದರೆ ಜನ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ದಾರೆ, ಕಾವೇರಿ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ನಿಮಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಮ್ಮನ ಥರ ಕಾಣಿಸ್ಕೊಳ್ಳೋದು ಅದಕ್ಕೆಲ್ಲ ಏನು ಸಮಸ್ಯೆ ಇರಲಿಲ್ವಾ ನಿಮಗೆ? ಏನಪ್ಪ ಅಮ್ಮನ ಕ್ಯಾರೆಕ್ಟರ್ ಕೊಟ್ಬಿಟ್ರೆ ಹೆಂಗೆ? ಆ್ಯಕ್ಚುಲಿ ಸೀರಿಯಲ್ ಅಂದರೆ ನಾನು ಈಗೇನು ಮಾಡಿದ್ದೆ ಹಿಂದೆ, ಸೊ ಎಲ್ಲ ನಾರ್ಮಲ್ ಸೀರಿಯಲ್ಸೇ ನಾನು ಮಾಡಿದ್ದು. ಅಲ್ಲಿ ಒಂದು ಹೀರೋ ಇರ್ತಾನೆ, ಹೀರೋಯಿನ್ ಇರ್ತಾಳೆ, ನಾರ್ಮಲ್ ಕತೆ ಹೋಗುತ್ತೆ. ಸೊ ನಾನು ಬ್ರೇಕ್ ತೊಗೊಂಡಿದ್ದೆ ಕನ್ನಡದಿಂದ, ನಾನು ತೆಲುಗು ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕರೆ ಚೆನ್ನಾಗಿರುತ್ತೆ, ತುಂಬ ಈ ಟಿಪಿಕಲ್ ಸೀರಿಯಲ್ ಥರ ಬೇಡ ಅಂತ ಅಂದ್ಕೊತಾ ಇದ್ದೆ. ಆ ಟೈಮಲ್ಲಿ ಸಿಕ್ಕಿದ್ದೆ ಕಾವೇರಿ ನನಗೆ. ಅಫ್ಕೋರ್ಸ್ ನನಗೆ ಇದುವರೆಗೂ ನನಗೆ ಯಾವತ್ತೂ ಗಿಲ್ಟ್ ಫೀಲ್ ಆಗಿಲ್ಲ ದಟ್ ನಾನು ಯಾಕೆ ಅಮ್ಮ ಕ್ಯಾರೆಕ್ಟರ್ ಒಪ್ಕೊಂಡೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಟರ್ಗೂ ಹೇಳ್ತಾ ಇದ್ದೆ ಮೊನ್ನೆ, ನಂಗೆ ಇದು ಅನಿಸ್ಲೇ ಇಲ್ಲ, ನಾನು ಅಂದ್ಕೊಂಡಿದ್ದೆ ಅನಿಸುತ್ತೇನೋ ಅಂತ, ಬಟ್ ನನಗೆ ಇದುವರೆಗೂ ಅನಿಸಿಲ್ಲ. ಐ ಆಮ್ ಹ್ಯಾಪಿ. ನನಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟು. ಆ್ಯಂಡ್ ಜನ ನನ್ನನ್ನು ಐಶ್ವರ್ಯ ಅಲ್ಲದೆ ನನ್ನನ್ನು ಕಾವೇರಿ ಥರ ಅವ್ರು ಟ್ರೀಟ್ ಮಾಡಿದ್ರೆ ಅದೇ ನನ್ನ ಖುಷಿ. ಕರೆಕ್ಟ್. ಸೊ ನಂಗೆ ಖುಷಿ ಇದೆ. ಆ್ಯಕ್ಚುಲಿ ನೀವು ನೋಡಿರ್ತಾರೆ ಕಮೆಂಟ್ ಬಾಕ್ಸ್ ಇರಲ್ಲ, ಕೃಷ್ಣ ಸುಂದರಿ ಅಂತ ಕಮೆಂಟ್ ಮಾಡ್ತಿರ್ತಾರೆ ಎಲ್ಲ ಕಲರ್ಸ್ ಕನ್ನಡ ಪೇಜಲ್ಲೂ ಅಷ್ಟೇ, ನಿಮ್ಮ ಪ್ರೊಫೈಲಲ್ಲೂ ಅಷ್ಟೇ. ಅಂದರೆ ಈಗ ಆಲ್ಮೋಸ್ಟ್ ಆ ಬ್ಯೂಟಿ ನಾರ್ಮ್ಸ್ ಎಲ್ಲ ಈಗ ಆಲ್ಮೋಸ್ಟ್ ತುಂಬ ಶೇಡ್ ಆಗ್ತಾ ಇದೆ, ಅಂದರೆ ಯಾರೂ ಅದನ್ನೆಲ್ಲ ಇವಾಗ ಗಮನ ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ಏನಾದರೂ ಚಿಕ್ಕ ವಯಸ್ಸಲ್ಲೆಲ್ಲ ನೀವೇನಾದರೂ ಆ ಥರದ್ದೊಂದು ಬಾಡಿ ಶೇಮಿಂಗ್ ಟೈಪ್ಸ್ ಎಲ್ಲ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ ಹೇಗೆ ಅಂತ? ಇಲ್ಲ ಆ್ಯಕ್ಚುಲಿ ನಾನು ಈ TV ಸೀರಿಯಲಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಡಿಗ್ಲಾಮರಸ್, ಅದು ಬ್ಲ್ಯಾಕ್ ಕಲರ್ ಆ ಥರ ಥೀಮಲ್ಲೇ ಮಾಡಿದ್ದು. ಆ್ಯಂಡ್ ಇದು ಅಮ್ಮ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಆ ಥರ ಯಾವತ್ತೂ ಫೀಲ್ ಆಗಿಲ್ಲ. ಆ್ಯಂಡ್ ನಾನು ನನ್ನ ಅಕ್ಕಪಕ್ಕದವ್ರದ್ದು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನೋಡಿಲ್ಲ. ಡೆಫಿನೆಟ್ಲಿ ಅದಿದೆ, ಇಲ್ಲ ಅಂತ ಅಲ್ಲ, ಬಟ್ ನಾನು ಅದಕ್ಕೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಆ ಥರ. ಓಕೆ ಬಾಲ ಅವರೇ, ಆ್ಯಕ್ಚುಲಿ ಅದೇ ನಿಮ್ಮ ಮತ್ತು ರಾಣಿ ಅವರ ಕಾಂಬಿನೇಷನ್ ಇನ್ನಷ್ಟು ಜಾಸ್ತಿ ನೋಡಬೇಕು ಅಂತ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ನೀವು ರೀಲ್ಸ್ ಎಲ್ಲ ಮಾಡಾಕ್ದಾಗ ಅಪ್ಪ ಮಗಳು ಜೋಡಿ ಸೂಪರ್ ಅಂತ ಕಮೆಂಟ್ಸ್ ಎಲ್ಲ ಹಾಕಿರ್ತಾರೆ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಿಮಗೆ ಮಗ ಇದ್ದಾರೆ, ಸೊ ಅದು ಯಾವ ರೀತಿ ನಿಮ್ಮ ಈ ಪಾತ್ರ ಪ್ಲೇ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಅನಿಸುತ್ತೆ? ಅದು ಖಂಡಿತವಾಗ್ಲೂ ಅದು ತುಂಬ ಹೆಲ್ಪ್ ಆಗಿದೆ ನನಗೆ, ಅಂದರೆ ಪರ್ಸ್ನಲಿ ನಾನು ತಂದೆ ಆದಮೇಲೆ. ಸೊ ಹಾಗಾಗಿ ಅದಿನ್ನೂ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಇನ್ನೂ ಹತ್ತಿರ ಆಯಿತು. ಆಮೇಲೆ ರೀಸೆಂಟಾಗಿ ನನ್ನ ತಮ್ಮನಿಗೂ ಒಂದು ಹೆಣ್ಮಗು ಆಯಿತು, ಮನೆಯಲ್ಲಿ ಒಂದು ಹೆಣ್ಮಗು ಇದೆ. ಸೊ ಮಕ್ಕಳಂದ್ಮೇಲೆ ಮಕ್ಕಳೇ, ಬಟ್ ಆ ಹೆಣ್ಮಗು ಎಷ್ಟು ಮುದ್ದಾಗಿ ಮಾತಾಡುತ್ತೆ, ಎಷ್ಟು ಮುದ್ದಾಗಿ ಆಟ ಆಡುತ್ತೆ. ಈಗ ನಮ್ಮ ಮಗ ಇದ್ದಾನೆ, ಅವನು ಇಲ್ಲಿ ಬಿಟ್ಟರೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾ ಇರ್ತಾನೆ. ಈಗ ಅಂದರೆ ನಮ್ಮ ಮಗಳಿದ್ದಾಳೆ, ಅವಳು ಇಲ್ಲಿ ಕೂತ್ಕೊಂಡ್ರೆ ಅಷ್ಟು ಕ್ಯೂಟಾಗಿ ದಾದಾ ಪಪ್ಪ ಅಂತ ಮಾತಾಡೋದಾಗಲಿ, ಅಂದರೆ ಮನೇಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಇಲ್ಲಿ ಬಂದಾಗ ಅದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಕ್ಟ್ ಮಾಡೋದು ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ತುಂಬ ಖುಷಿ ಅನ್ಸ್ತು. ಆ್ಯಂಡ್ ನಮ್ಮ ರಾಣಿ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಅವಳು ಆವಾಗಲೇ ಐಶ್ವರ್ಯ ಹೇಳ್ದಂಗೆ ತುಂಬ ಟ್ಯಾಲೆಂಟೆಡ್ ಹುಡುಗಿ. ಸೊ ಆಮೇಲೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ, ಆವಾಗಲೇ ಇದು ನಾವು ಮೇನ್ ವಿಷಯ ಮಾತಾಡಲಿಲ್ಲ, ನಮ್ಮ ಧಾರಾವಾಹಿಲಿ ಯಾರೇ ನೋಡಿದ್ರು ತುಂಬ ಜನ ಹೇಳ್ತಿರೋದು ಅಂದರೆ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ. ಸೊ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಎಲ್ರಿಗೂ ಅಷ್ಟೇ. ನನ್ನ ಪಾತ್ರ ಜನ ಹೇಳಬೇಕು, ನಮ್ಮ ನಿರ್ದೇಶಕರು ಹೇಳಬೇಕು ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಬಟ್ ನಾನು ಒಬ್ಬ ಆಡಿಯನ್ ಆಗಿ ನಿಂತು ಧಾರಾವಾಹಿನ ನೋಡಿದಾಗ ಕಾವೇರಿ ಅವರಾಗಲಿ, ರಾಣಿ ಆಗಲಿ, ಸತ್ಯ ಅವರಾಗಲಿ, ವರದಾ ಅವರಾಗಲಿ, ಇವರು ಅತ್ತೆಯವರಾಗಲಿ ಅಂದರೆ ಸರಳ ಅವರಾಗಲಿ, ಅಜ್ಜಿ ಆಗಲಿ, ಮಕ್ಕಳು ರಾಣಿ, ಚಂದು, ಲೋಹಿತ, ತೇಜು, ಎಲ್ಲ ಪಾತ್ರ ಯಾರ್ಯಾರು ಇವಾಗ ಇತ್ತೀಚೆಗೆ ಬಂದಂಥ ನಮ್ಮ ಲಾಯರ್ ಲಂಬೋದ್ರ ಆಗಲಿ, ಅವ್ರ ಫ್ರೆಂಡ್ ಆಗಲಿ, ಎಲ್ಲರೂ ಕ್ಯಾಸ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಐ ಹ್ಯಾವ್ ಟು ಪರ್ಸ್ನಲಿ ಥ್ಯಾಂಕ್ಸ್ ನಮಗೆ RRR ಕ್ರಿಯೇಷನ್ಸ್ಗೆ, ಅಂದರೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಸ್ವಪ್ನ ಕೃಷ್ಣ ಮೇಡಮ್ಗಾಗಲಿ, ಕೃಷ್ಣ ಸರ್ಗೆ, ದೇವು ಸರ್ಗೆ, ನಮ್ಮ ದಿನೇಶ್ ಸರ್ಗೆ ಆ್ಯಂಡ್ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಲೈಕ್ ಎಸ್ಪೆಷಲಿ ಇನ್ ಕ್ಯಾಸ್ಟಿಂಗಲ್ಲಿ ರಿಯಲಿ ಹ್ಯಾಪಿ ಫಾರ್ ಇಟ್. ಕರೆಕ್ಟ್. ಈಗಾಗಲೇ 100 ಎಪಿಸೋಡ್ಸ್ಗಳನ್ನು ಈ ಒಂದು ತಂಡ ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಇನ್ನು ಮುಂದೆ ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಪ್ರೇಕ್ಷಕರು, ಅದ್ರ ಬಗ್ಗೆ ಹೇಳೋದಾದ್ರೆ? ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್ ಕತೆ. ಅಂದರೆ ತುಂಬ ಜನ ಪ್ರೇಕ್ಷಕರು ನಮಗೂ ತುಂಬ ಲೈಕ್ ನನಗೆ ಪರ್ಸ್ನಲಿ ಕೊಟ್ಟಿರೋಂಥ ಫೀಡ್ಬ್ಯಾಕಲ್ಲಿ ಭಾಳ ಜನ ಹೇಳ್ತಿದ್ದಾರೆ, ಅಂದರೆ ಕತೆ ತುಂಬ ಫಾಸ್ಟ್ ಹೋಗ್ತಿದ್ದಲ್ಲ, ಬೇಗ ನಾವು ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ, ಇನ್ನೊಂದು ವರ್ಷ ಆಗುತ್ತೆ ಬಾಲನ್ಗೆ ವರದಾ ಬಗ್ಗೆ ಗೊತ್ತಾಗೋಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಬೇಗ ಗೊತ್ತಾಯ್ತಲ್ಲ 100 ಎಪಿಸೋಡ್ ಒಳಗೆ ಅಂತ. ಸೊ ಕತೆ ಚೆನ್ನಾಗಿದೆ, ಅಂದರೆ ಆದಷ್ಟು ಜಾಸ್ತಿ ಡ್ರ್ಯಾಗ್ ಮಾಡ್ತಲ್ಲ. ಹಾಗೆ ನೀವೇ ಆವಾಗಲೇ ಕೇಳಿದಾಗ ಇದು ಟಿಪಿಕಲ್ ಒಂದು ಹುಡುಗಿ ಲವ್ ಸ್ಟೋರಿನೂ ಅಲ್ಲ. ಇಟ್ಸ್ ಲೈಕ್ ಸ್ವಲ್ಪ ಏನಂತೀವಿ, ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅಂದರೆ ಈಗ ನಾವು ರೆಗ್ಯುಲರಾಗಿ ನೋಡೋ ಕತೆಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದೆ, ಖಂಡಿತ ಅದನ್ನು ನಾನು ಒಪ್ಪಲೇಬೇಕು. ಸೊ ಹಾಗಾಗಿ ನಮಗೂ ಒಂದು ಸ್ವಲ್ಪ ಮಾಡೋದಕ್ಕೆ, ಈಗ ರೆಗ್ಯುಲರ್ ಕಿಚನ್ ಡ್ರಾಮಾ ಅಥವಾ ಮನೇಲೇ ವಿಲನ್ನು, ಆ ಮನೇಲಿ ಈ ರೂಮಲ್ಲಿಂದ ಆ ರೂಮಲ್ಲಿ ಹಾಕ್ಕೊಡೋದು, ಈ ಥರ ನಮಗೂ ನೋಡಿ ಅಂದರೆ ಆಡಿಯನ್ಸ್ ಅಲ್ಲ. ನಾನೇ ಸೀರಿಯಲ್ ಮಾಡೋದಕ್ಕೆ ಮುಂಚೆ ನಾನೇ ಅಮ್ಮ TV ಯಲ್ಲಿ ಸೀರಿಯಲ್ ನೋಡ್ಬೇಕಾದ್ರೆ ನಾನೇ ಓಡೋಗಿದ್ದೀನಿ ಎಷ್ಟೋ ಸರಿ. ಸೊ
ನಾನು ಜೆನ್ಯೂನ್ ಆಗಿ ಹೇಳ್ತೀನಿ ಆ್ಯಸ್ ಎನ್ ಆಡಿಯನ್ಸ್. ಈಗ ನಾವು ಆ್ಯಕ್ಟ್ ಮಾಡಿದ ಕೂಡಲೇ ವಿ ಕೆನಾಟ್ ಸೇ ದಟ್ ಓಕೆ ನಾವು ಮಾಡಿದ್ದೆಲ್ಲ ಕರೆಕ್ಟಾಗಿದೆ, ನಾವು ಮಾಡಿದ ಶೋ ಸೂಪರ್ ಆಗಿದೆ ಅಂತ. ಬಟ್ ಎಲ್ಲೋ ಒಂದು ಸರಿ ನಮ್ಮ ಕೆರಿಯರಲ್ಲೂ ಅಷ್ಟೇ ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ ಲೈಕ್ ಸೇಯಿಂಗ್ ಓಕೆ ಜೆನ್ಯೂನ್ ಆಗಿ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಅಂತ. ಸೊ ಆ ಥರ ತುಂಬ ಕಡಿಮೆ ಧಾರಾವಾಹಿಗಳು ನಾನು ಮಾಡಿದ್ದೀನಿ, ಅದರಲ್ಲಿ ಖಂಡಿತ ರಾಣಿನೂ ಒಂದು. ಸೊ ಹಾಗಾಗಿ ಅದು ಖುಷಿ ಇದೆ. ಪಾತ್ರನೂ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗ್ತಿದೆ ಅಂತ. ನೀವು ಕೇಳಿದಾಗೆ ಟ್ವಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಇದ್ದಾವೆ. ಈಗ ಆದಷ್ಟು ಬೇಗ ಬಾಲನ್ಗೆ ತನ್ನ ಮಗು ಆ ಬುದ್ಧಿ 100% ಬಂದಿದೆ. ಈಗ ಅದನ್ನು ಆ ಬುದ್ಧಿನ ತಪ್ಪು ತಿಳ್ಕೊಳ್ಳೋದ್ರಲ್ಲಿ ತುಂಬ ಮೇಲಿದ್ದ, ಈಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಕರೆಕ್ಟಾಗಿರಬೇಕು. ಸೊ ನೀವು ಹೇಳ್ದಂಗೆ ಬರೋವಂಥ ಟ್ವಿಸ್ಟ್ ಏನಂದರೆ ಅದು ಹೇಳಲ್ಲ, ಏನು ಟ್ವಿಸ್ಟ್ ಬರುತ್ತೆ, ಮಗು ಇದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತಾ, ಗೊತ್ತಾದ್ಮೇಲೆ ಏನಾಗುತ್ತೆ ಅದೆಲ್ಲ ಮುಂದೆ ನೀವು ನೋಡ್ಬೋದು. ಕಾವೇರಿ ಅವರೇ, ಪೆರೋಲಲ್ಲಿ ಆಚೆ ಬಂದಿದ್ದೀರಾ, ಪೆರೋಲ್ ಮೇಲೆ. ಸೊ ಆದಷ್ಟು ಬೇಗ ಒಳಗಡೆ ಹೋಗಬೇಡಿ ಮತ್ತೆ, ಅಂದರೆ ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೌದೌದು. ಬಟ್ ಏನಾದರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಒಳಗೆ ಹೋಗದಿರೋ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆ ಥರದ್ದು? ವರ್ಧನ್ ಬೇರೆ ಅವಾಜ್ ಎಲ್ಲ ಆಗ್ತಾ ಇದ್ದಾರೆ ಈಗ ಸಖತ್ತಾಗಿ. ವರ್ಧನ್ ಒಂದು ಕೊಟ್ಟಿದ್ದೀನಿ ನಾಳೆ ಆಯಿತು ಬಂತು. ಸೊ ಟ್ವಿಸ್ಟ್ ಅಂತ ಆ್ಯಕ್ಚುಲಿ ಸುಮಾರು ಟ್ವಿಸ್ಟ್ ಬರ್ತಾನೆ ಇರುತ್ತೆ. ಬಿಕಾಸ್ ನಮ್ಮ ಕತೆ ಅಷ್ಟೇ ಹೇಳ್ತೀನಿ. ನಮ್ಮ ಕತೆ ಏನಂದರೆ ತುಂಬ ಲ್ಯಾಗ್ ಮಾಡ್ತಲ್ಲ, ಸ್ಪೀಡಾಗಿ ಹೋಗ್ತಾ ಇದೆ. ಆ್ಯಂಡ್ ಎವ್ರಿ ಟೈಮ್ ಕತೆ ಚೇಂಜ್ ಆಗ್ತಾನೆ ಹೋಗುತ್ತೆ, ಒಂದೇ ಇಟ್ಕೊಂಡು ಮಾಡಲ್ಲ. ಬಿಕಾಸ್ ನಮ್ಮ RRR ಕ್ರಿಯೇಷನ್ಸಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅವ್ರದ್ದೇ ಆದಂಥ ವ್ಯಾಲ್ಯೂಸ್ನ ಕೊಡ್ತಾರೆ, ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಒಳ್ಳೆ ಕತೆನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರಮ್ ರಾಣಿಯಿಂದ. ಸೊ ನೋಡೋಣ ಏನೇನು ಬರುತ್ತೆ ಟ್ವಿಸ್ಟ್ ಅಂತ. ಆ್ಯಕ್ಚುಲಿ ನಾವು ಕಾಯ್ತಾ ಇದ್ದೀವಿ, ನಮಗೂ ಗೊತ್ತಿಲ್ಲ. ಕಾವೇರಿ ಮತ್ತೆ ಬಾಲ ಇಬ್ರು. ಆ್ಯಂಡ್ ನನಗೂ ಹೊರಗಿರೋಕ್ಕೆ ಇಷ್ಟ, ಬಿಕಾಸ್ ಚೆನ್ನಾಗಿ ರೆಡಿ ಆಗಿರ್ಬೋದು. ಹೌದು. ಸೊ ಕಾವೇರಿ ಮತ್ತು ಬಾಲ ಅವರು ಆದಷ್ಟು ಬೇಗ ಒಂದಾಗಿ ಮತ್ತು ನಿಮಗೆ ರಾಣಿನೇ ಮಗಳು ಅಂತ ಗೊತ್ತಾಗಲಿ. ಸೊ ಇನ್ನೊಂದು 700-800 ಎಪಿಸೋಡ್ಸ್ ಬರಲಿ ಹಾರೈಸ್ತೀನಿ. ಸೊ ವಿಶ್ವವಾಣಿ TV ಸ್ಪೆಷಲ್ ಜೊತೆ ಮಾತಾಡಿದ್ದು ಎಷ್ಟು ಖುಷಿ ಆಯಿತು, ಅದ್ರ ಬಗ್ಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾವು ಫಸ್ಟ್ ಟೈಮ್ ಈ ಥರ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ತಾರ ಆಯಿತು. ಆ್ಯಂಡ್ ಅದು 100 ಎಪಿಸೋಡ್ ಇನ್ನೇನು ಆಗುತ್ತೆ. ಸೊ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವಂತೂ ಎಲ್ಲ ಥರ ಕ್ವೆಶನ್ಸ್ನ ಕವರ್ ಮಾಡಿಬಿಟ್ರಿ, ಟಕ್ 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 ಅಂತ. ನಾವಾಗ ಏನು ಹೇಳೋದೇ ಬೇಡ, ಅವರೇ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ವಿಶ್ವವಾಣಿ ತಂಡಕ್ಕೆ ನನ್ನ ಮನಸ್ಸಿಂದನೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಇದು ನಮ್ಮ ಮೊದಲನೇ ಸಂದರ್ಶನ ಅನ್ಸ್ಕೊಡ್ತೀನಿ. ಕರೆಕ್ಟ್, ಮೊದಲನೇದು ಧಾರಾವಾಹಿ ಶುರು ಆದಾಗಿಂದ ಇಬ್ಬರು ಸೇರಿ ಕೊಡ್ತಾ ಇರೋದು ಮೊದಲನೇದೇ. ಸೊ ಹಾಗಾಗಿ ನಮ್ಮಿಬ್ಬರ ಪರವಾಗಿ ತುಂಬ ಥ್ಯಾಂಕ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಮ್ಮೇಲೂ ಇರಲಿ, ಹಾಗೆ ಎಲ್ಲ ಕಲಾವಿದ್ರ ಮೇಲೂ ಹೀಗೆ ಇರಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಕೊನೆಯದಾಗಿ ವಾಹಿನಿ ಒಂದೇ ಆಗಿರೋದ್ರಿಂದ, ಕಲರ್ಸ್ ಆಗಿರೋದ್ರಿಂದ ಈ ಪ್ರಶ್ನೆ, ಅಫ್ಕೋರ್ಸ್ ನೀವಿಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಬರೋಕ್ಕಾಗಲ್ಲ ಸೀಸನ್ 13ಗೆ. ಬಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ 13 ಬಗ್ಗೆ? ಬಿಕಾಸ್ 12 ವಾಸ್ ಲೈಕ್ ಹ್ಯೂಮಂಗಸ್ ಸಕ್ಸಸ್ ಪಡೆದಂತಹ ಒಂದು ಸೀಸನ್ ಅದು. ಮತ್ತು ಗಿಲ್ಲಿ ನಟ ಅವ್ರಿಗಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜ್, ಕಿರುತೆರೆ ಇಲ್ಲ, ಆ ಥರದ್ದೆಲ್ಲ. ಸೊ 13 ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಅಫ್ಕೋರ್ಸ್ ಬಿಗ್ ಬಾಸ್ ಅಂದ್ರೇ ಒಂದು ಎಮೋಷನ್. ಕನ್ನಡ ಜನತೆಗೆ ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇರ್ತಾರೆ ನೋಡೋದಕ್ಕೆ. ಸೊ ಎಲ್ಲ ಈ ಹಿಂದಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇಟ್ ಈಸ್ ಜಸ್ಟ್ ಒಂದು ಶೋ ಅಷ್ಟೇ. ಬಟ್ ಕನ್ನಡದವ್ರಿಗೆ ಅದು ಒಂದು ಎಮೋಷನ್ ಬಿಗ್ ಬಾಸ್ ಅಂದರೆ. ಎಲ್ಲರೂ ಕಾಯ್ತಾ ಇರ್ತೀವಿ, 4-5 ತಿಂಗಳಿಂದಲೇ ಫುಲ್ ಪ್ರಿಪೇರ್ ಆಗಿರ್ತಾರೆ ನೋಡೋಕ್ಕೆಲ್ಲ. ಸೊ ಹಾಗಾಗಿ ಲಾಸ್ಟ್ ಸೀಸನ್ ಅಂತೂ ನಮ್ಗೆಲ್ರಿಗೂ ಗೊತ್ತಿರೋದು ಫುಲ್ ಸೂಪರ್ ಹಿಟ್ ಅದು. ಸೊ ಡೆಫಿನೆಟ್ಲಿ ಅದೇ ಥರನೇ ಈ ವರ್ಷವೂ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡೆಫಿನೆಟ್ ಚೆನ್ನಾಗೇ ಇರುತ್ತೆ. ಜನ ನೋಡ್ತೀವಿ. ಆ್ಯಂಡ್ ಯಾರೇ ಆಗಲಿ ಎಲ್ರಿಗೂ ಸಪೋರ್ಟ್ ಮಾಡೇ ಬರ್ತೀವಿ. ಎಲ್ಲರೂ ಎಂಡ್ ಆಫ್ ದ ಡೇ ಎಲ್ಲರೂ ನಮ್ಮ ಕರ್ನಾಟಕದವರೇ ಅಲ್ವಾ. ಸೊ ಕಾಮನ್ ಮ್ಯಾನ್ಸ್ ಬೇರೆ ಬರ್ತಾ ಇದ್ದಾರೆ. ವಿ ಆರ್ ಎಕ್ಸೈಟೆಡ್ ಯಾವ ಥರ ಇರ್ತಾರೆ ಅಂತ ನೋಡೋದಕ್ಕೆ. ಆರೋ ಅವ್ರಿಗೆ ಏನಾದರೂ ಮೊದಲು ಆಫರ್ ಏನಾದರೂ ಬಂದಿತ್ತಾ ಬಿಗ್ ಬಾಸ್? ಇಲ್ಲ ಸರ್, ಇಲ್ಲ. ಸೊ ಇಲ್ಲ, ಖಂಡಿತ ಇಲ್ಲ. ಬೇಗ ಸೀರಿಯಲ್ ಮುಗಿಸ್ಬೇಕಾಗುತ್ತೆ ಅವಾಗ. ಇಲ್ಲ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಸರ್. ಯಾಕಂದರೆ ಮನೇಲಿ ಚಿಕ್ಕ ಪಾಪು ಬೇರೆ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ತಲೆಯಲ್ಲಿ ಆ ಥರ ಏನು ಪ್ಲ್ಯಾನ್ಸು ಇಲ್ಲ. ಈಗ ಹೊಸ ಸೀಸನ್ ಬರ್ತಾ ಇದೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಎಲ್ಲರ ಮನೆ ಮಾತಾಗಿದೆ, ಎಲ್ರಿಗೂ ಗೊತ್ತಿರೋದೆ. ಸೊ ಈಗ ಆದಷ್ಟು ಬೇಗ ಈ ಸರಿ ಒಂದು ಸ್ವಲ್ಪ ಸೀಸನ್ ಬೇಗ ಶುರು ಆಗ್ತದೆ. ಸೊ ಒಂದು ಖುಷಿಯಾಗಿದೆ ಅಂದರೆ ಈ ಸರಿ ಕೇವಲ ಸೆಲೆಬ್ರಿಟೀಸ್ ಅಲ್ದಂಗೆ ಸಾಮಾನ್ಯ ಜನರಿಗೂ ಅವಕಾಶ ಸಿಕ್ಕಿದೆ. ಅದು ತುಂಬ ಖುಷಿ ಕೊಡ್ತಾ ಇದೆ. ಯಾಕಂದರೆ ಜೆನ್ಯೂನ್ ಆಗಿರುವಂಥ ಎಷ್ಟೋ ಟ್ಯಾಲೆಂಟ್ಸ್ಗೆ ಇದೊಂದು ವೇದಿಕೆ ಸಿಗ್ಬೋದು, ಅವರ ಒಂದು ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೆ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅನಿಸ್ತು. ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅವರು ಯಾರೇ ಬರಲಿ, ಬಂದು ಆಡಲಿ, ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಆ್ಯಸ್ ನೀವು ಹೆಸರಲ್ಲೇ ಇದ್ದಂಗೆ ರಿಯಾಲಿಟಿ ಶೋ, ಯಾರು ಎಷ್ಟು ರಿಯಲ್ ಆಗಿರ್ತಾರೋ ಅವರೇ ಗೆಲ್ಲಿ. ಕರೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ. ಸೊ ಮದುವೆನೇ ಆಗದೆ ತಾಯ್ತನವನ್ನು ಅಂದರೆ ಕ್ಯಾಮ್ರಾ ಬಂದೆ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಐಶ್ವರ್ಯ ಅವ್ರಿಗೂ, ಹಾಗೆಯೇ ಈ ಒಂದು ಧಾರಾವಾಹಿಯಿಂದ ಪ್ರೇರೇಪಣೆಗೊಂಡು
ಇನ್ನೊಂದೇನಾದ್ರು ಹೆಣ್ಮಗಳು ಮಾಡ್ಕೊಳ್ಬೇಕು ಅಂತ ಇದೆ ಅನ್ಕೊಳ್ತಾರೆ ಮನೇಲಿ ತಮ್ಮನ ಮಗಳೇ ಇದ್ದಾಳಲ್ಲ, ಅವಳು ಮಗಳೇ ಅಲ್ವಾ. ಓಕೆ, ಇಬ್ಬರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕಾವೇರಿ ಮತ್ತು ಬಾಲ ಅವರ ಮಾತುಗಳು. ರಾಣಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 6 ಗಂಟೆಗೆ ಪ್ರಸಾರವಾಗ್ತಾ ಇದೆ. ಧಾರಾವಾಹಿಗೆ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಈಗಾಗಲೇ 100 ಎಪಿಸೋಡ್ಸ್ಗಳನ್ನು ಈ ಧಾರಾವಾಹಿ ಪೂರೈಸಿದೆ. ಇನ್ನಷ್ಟು ಈ ತಂಡಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.